ಅಪ್ಪ, ಈ ಮಾಸ್ಟರ್ಬೇಷನ್ ಅಂದ್ರೆ ಏನು? ಪಪ್ಪು, ಪಪ್ಪು, ನಿನ್ ಬ್ಯಾಟನ್ನ ಮರ್ತು ಬಿಟ್ಟಿದ್ಯಾ ನೋಡು. ಬ್ಯಾಗ್ ದಿನ ಮರಿತೀನಿ ನಾನು. ಇವ್ರೇನ್ ಕೇಳ್ತಾರೋ ಗೊತ್ತಿಲ್ವೇ. ಹಾ ಹೇಳಿ ಅಪ್ಪ. ಅಮ್ಮನ್ ನೋಡಿದೇನೋ? ಹಾ ಅಪ್ಪ, ನಾನು ಅಮ್ಮನ ಹತ್ರ ಮಾತಾಡ್ದೆ. ಅವರೇ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನೀನು ಸ್ಟೇಷನ್ಗೆ ಹೋಗ್ಲಿಲ್ವಾ? ಇಲ್ಲ, ಪಪ್ಪುನ ಕ್ರಿಕೆಟ್ ಕ್ಲಬ್ಗೆ ಕರ್ಕೊಂಡು ಬರ್ಬೇಕಿತ್ತು, ಅದಕ್ಕೆ ಅಮ್ಮನ ಹತ್ರ ಹೇಳಿದೆ. ಏಯ್, ಬಾಲ್ ಈ ಕಡೆ ಬಂದ್ರೆ ಮತ್ತೆ ಸಿಗೋಲ್ಲ ನಿಮ್ಗೆ. ನಿನಗೆ ನಿಮ್ಮ ಅಮ್ಮನ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಎಲ್ಲಾದ್ರೂ ಕಳೆದು ಹೋದ್ರೆ? ಅಪ್ಪ, ಅಮ್ಮ ಹೊಸದಾಗಿ ಬರ್ತಾ ಇದ್ದಾರ, ಆಗಾಗ ಬರ್ತಿದಾರ ತಾನೆ. ಅಂದ್ರೆ ಅವಳು ಆಗಾಗ ಬಂದು ನಿನಗೆ ತೊಂದರೆ ಕೊಡ್ತಾಳಂತನ? ಅಲ್ಲಪ್ಪ, ನಾನ್ ಏನ್ ಹೇಳಿದ್ರು ನೀವು ತಪ್ಪಾಗಿ ತಿಳ್ಕೊತಿರಲ್ಲ. ನನ್ನ ಹೆಂಡತಿರೋ ಪರಿಸ್ಥಿತಿಯಲ್ಲಿ ನಾನೇ ತಾನೇ ಪಪ್ಪು ನೋಡ್ಕೋಬೇಕು, ಅದಕ್ಕೆ. ನೀನು ಅಪ್ಪನ ಕರ್ತವ್ಯನ ನಿಭಾಯಿಸು. ನಾನು ಯಾವತ್ತು ಅಪ್ಪ ಹಾಗೆ ಇಲ್ಲ ನೋಡು. ಅದು ಹಲೋ ಹಲೋ ಅಮ್ಮ ಬಂದ್ರ? ಹಾಪ ಬಂದೆ. ನಿನ್ ಹೆಂಡತಿ ಜೊತೆಗೆ ಇದ್ದೀನಿ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ಯಾ? ಮೊಗಾಂಬೋ ಜೊತೆ ಮಾತಾಡಿದ್ಯಾ? ಹೌದಮ್ಮ, ಇವರು ಯಾವಾಗ್ಲೂ ಹಂಗೇನಾ? ಇಷ್ಟು ವರ್ಷ ಹೇಗ ಅವ್ರ ಜೊತೆ ಜೀವನ ಮಾಡಿದ್ರಿ? ಏನೋ ನೀನು ನಿಮ್ಮ ಅಪ್ಪನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಾರಾ? ಏನೋ ಒಂದು ಹೇಳ್ಬಿಡ್ತೀರಿ. ಅಪ್ಪ ಅಂತೆ ಅಪ್ಪ, ಯಾವತ್ತವ್ರು ಆ ರೀತಿ ನಡ್ಕೊಂಡಿದ್ದಾರೆ. ಅವರಿಂದಲೇ ಜೀವನದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ನನ್ನ ಮಗನಿಗೆ ನಾನು ಒಳ್ಳೆ ಅಪ್ಪ ಆಗಿರ್ತೀನಿ, ಅಂದ್ರೆ ಒಳ್ಳೆ ಫ್ರೆಂಡ್ ಆಗಿ. ಒಳ್ಳೇದಾಯ್ತು ಬಿಡು, ನೀನಂತೂ ನಿಮ್ಮ ಅಪ್ಪನ ಹಾಗಲ್ವಲ್ಲ. ಸರಿ, ನಾನು ಫೋನ್ ಇಡ್ತೀನಿ. ಹಾ, ಬಾಯ್ ಬಾಯ್. ಸರಿ ಅಮ್ಮ. ಅಪ್ಪ, ಹೇಳ್ಕೊಡಿ ಅಲ್ಲ, ಮಾಸ್ಟರ್ಬೇಷನ್ ಅಂದ್ರೆ ಏನು? ನೋಡಿದ್ಯಲ್ಲ ಫ್ರೆಂಡ್ಲಿ ಆಗಿರೋದನ್ನ. ಈಗ ಅಪ್ಪ ಆಗಿ ತೋರ್ಸು. ಬಿಟ್ಕೊಡ್ಬಾರ್ದು, ಸಂಭಾಳಿಸ್ಬೇಕು, ಬಿಟ್ಕೊಡ್ಬಾರ್ದು. ಪಪ್ಪು, ಈ ಮಾತನ್ನು ಎಲ್ಲಿ ಕೇಳಿದೆ? ನೆನ್ನೆ ಟಿವಿಯಲ್ಲಿ ಯಾರೋ ಹೇಳ್ತಾ ಇದ್ರು, ಇಂಟಲೆಕ್ಚುಯಲ್ ಮಾಸ್ಟರ್ಬೇಷನ್ ಅಂತ. ಓಕೆ, ಥ್ಯಾಂಕ್ ಗಾಡ್. ಓಕೆ, ನಾನು ನಿನಗೆ ಇಂಟೆಲೆಕ್ಚುಯಲ್ನ ಅರ್ಥನ ಹೇಳ್ತೀನಿ. ಇಂಟೆಲೆಕ್ಚುಯಲ್ ಹಾಗಂದ್ರೆ ನನ್ಗದು ಗೊತ್ತಿದೆ. ನಾನು ಮಾಸ್ಟರ್ಬೇಷನ್ ಬಗ್ಗೆ ತಿಳ್ಕೋಬೇಕು. ಹೇಳ್ಬೇಡ ಹೇಳ್ಬೇಡ, ಬೈದು ಸುಮ್ಮನೆ ಕುಡ್ಸು. ಓಕೆ ಪಪ್ಪು, ಅದು ಆಟ ಅಂದ್ರೆ ಅದು ಇಟ್ಸ್ ಪ್ಲೇಯಿಂಗ್ ವಿತ್ ಯುವರ್ ಸೆಲ್ಫ್. ಆಟ ಆಡೋದಾ? ನಾನು ಆಡ್ಬೇಕಿದೆ ಮಾಸ್ಟರ್ಬೇಷನ್. ನಾನು ಆಡ್ಬೇಕಿದೆ. ಅದು ಔಟ್ಡೋರ್ ಗೇಮ್ ಅಲ್ಲ, ಇಂಡೋರ್ ಗೇಮ್. ಅದನ್ನ ದೊಡ್ಡವರು ಮಾತ್ರ ಆಡೋದು. ಈ ಗೇಮ್ ನಲ್ಲಿ ಎಷ್ಟು ಟೀಮ್, ಎಷ್ಟು ಜನ ಇರ್ತಾರೆ? ಇದರಲ್ಲಿ ಟೀಮ್, ಈ ಗೇಮ್ ನ ಒಬ್ರೇ ಆಡೋದು. ಒಬ್ರೇನಾ? ಏನ್ ಮಜಾ ಬರುತ್ತೆ? ಮಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲೇಬೇಕಲ್ವಾ? ಏನ್ ಹೇಳ್ಬೇಕು? ಇದೇ ಪ್ರಶ್ನೆನ ನೀನ್ ನನಗೆ ಕೇಳಿದ್ರೆ ನಿನ್ನ ಬೈದು ಅಟ್ಟಿಸ್ತಾ ಇದ್ದೆ. ನನಗೆ ಗೊತ್ತು, ಹಾಗಾಗಿ ನಾನು ಕೆಲಸದವನ ಹತ್ರ ಕೇಳಿದೆ. ಏನು ಅಂದ್ರೆ ನಮ್ಮ ಕೆಲಸದವನ ಹತ್ರ? ಹೌದು. ಇವನ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವನು ಹೋಗಿ ಬೇರೆಯವ್ರ ಹತ್ರ ಕೇಳ್ತಾನೆ. ಮೊದ್ಲು ಹೇಳು, ಆ ಕೆಲಸದವನು ಏನು ಹೇಳಿದ ಅಂತ. ಮಾತಾಡಬಾರ್ದು. ಏನ್ ಡೋಂಟ್ ಟಾಸ್ಕ್? ಎಲ್ ಕಳ್ದೋಗಿದ್ರಿ ನೀವು? ನಾನದು. ಓಕೆ ಪಪ್ಪು, ನಿನ್ಗೆ ಜಾಕ್ ಅಂಡ್ ಜೆಲ್ ಹಾಡ್ ಗೊತ್ತಲ್ವಾ? ಹಾ, ಜಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಅದ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಜಾಕ್ ಅಂಡ್ ಜೆಲ್ ಬಗ್ಗೆ ಒಂದು ಹೊಸ ಕತೆ ಹೇಳ್ತೀನಿ. ಓಕೆ ಬಾ. ಜಾಕು ನಿನ್ ತರನೇ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಕ್ರಿಕೆಟ್? ಅವನ ಹತ್ರ ಒಂದು ಚಿಕ್ಕ ಬ್ಯಾಟ್ ಇತ್ತು. ಅದು ಜಾಕು ಬ್ಯಾಟಿಂಗ್ ಮಾಡ್ತಾನೆ, ಆಮೇಲೆ ಜಿಲ್ಲಿದಾಳಲ್ವಾ ಅವಳು ಬೌಲಿಂಗ್ ಮಾಡ್ತಾಳೆ. ಹೌದು, ಅವಳಿಗೂ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಇಬ್ರು ಸೇರ್ಕೊಂಡು ಯಾವಾಗ್ಲೂ ಈ ಆಟನೇ ಆಡ್ತಾರೆ. ಜಾಕ್ 100 ರನ್ ಬಾರಿಸೋ ತನಕ ಅವನು ನಿಲ್ಸೋದೇ ಇಲ್ಲ, ಪದೇ ಪದೇ ಹೊಡಿತಾನೆ ಇರ್ತಾನೆ. ಅದ್ರಪ್ಪ ಇದನ್ನ ಎಲ್ಲರೂ ಆಡ್ತಾರಲ್ವಾ? ಇರು, ನಾನಿನ್ನು ಕತೆನ ಪೂರ್ತಿ ಮಾಡಿಲ್ಲ. ಒಂದು ದಿನ ದಿಢೀರಂತ ಜಿಲ್ ಕಾಣಿಸ್ಲಿಲ್ಲ. ಜಾಕ್ ಒಬ್ನೇ ಆಗ್ಬಿಟ್ಟ. ಜಿಲ್ ಹೋಗುವಾಗ ಕೈಯಲ್ಲಿ ಬಾಲ್ನೂ ತಗೊಂಡು ಹೋಗ್ಬಿಟ್ಲು. ಮತ್ ಜಾಕ್ ಏನ್ ಮಾಡ್ದ? ಜಾಕ್ಗೆ ತುಂಬಾ ಬೋರ್ ಆಯ್ತು, ಅದಕ್ಕೆ ಅವನು ಅಪ್ಸೆಟ್ ಆಗ್ಬಿಟ್ಟ. ಅದಾದ್ಮೇಲೆ ಅವನಿಗೊಬ್ಬ ಫ್ರೆಂಡ್ ಸಿಕ್ಕದ, ಜಾನಿ. ಅವನ ಹತ್ರನೂ ಬ್ಯಾಟ್ ಇತ್ತು.
ಅವನ್ ಬಾಲ್ನು ಅವನ್ ಫ್ರೆಂಡು ಜೀನಿ ಎತ್ಕೊಂಡು ಹೋಗ್ಬಿಟ್ಲು. ಆದ್ರೆ ಅವನ್ ಹ್ಯಾಪಿಯಾಗಿದ್ದ, ಅವನಿಗೆ ಬೋರೇ ಆಗ್ತಿರ್ಲಿಲ್ಲ. ಹೇಗೆ? ಅಲ್ಲಿ ವಿಷಯ ಇದೆ. ಜಾನಿ ಆ ವಿಷಯನ ಜಾಕಿಗೆ ಹೇಳ್ಕೊಟ್ಟ. ಅದೇನಂದ್ರೆ ನಿನ್ನ ಹತ್ರ ಬಾಲ್ ಇಲ್ದಿರೋ ಸಮಯದಲ್ಲಿ ನಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಬಹುದು. ಅಂದ್ರೆ ನಿನ್ ಫ್ರೆಂಡ್ ನಿನ್ ಜೊತೆಗಿದ್ದು ಬೌಲಿಂಗ್ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡು. ಈಗ ಅರ್ಥ ಆಯ್ತಾ? ಸೊ ಜಾಕ್ ಅಂದ್ಕೊಂಡಾಗ ಬ್ಯಾಟಿಂಗ್ ಮಾಡ್ತಾನೆ. ಕೆಲವೊಮ್ಮೆ ಟೆಸ್ಟ್ ಮ್ಯಾಚ್, ಕೆಲವೊಮ್ಮೆ ಒನ್ ಡೇ, ಕೆಲವೊಮ್ಮೆ 2020 ವಿಧವಾಗಿ ಬ್ಯಾಟಿಂಗ್ ಮಾಡಿ ಅಲ್ಲಾಡಿಸ್ಬಿಡ್ತಾನೆ. ಪರವಾಗಿಲ್ಲ, ಏನೋ ಹೇಳಿ ಸಮಾಧಾನ ಮಾಡಿದೆ. ಈಗ ಅವನಿಗೆ ಗೊತ್ತಾಗಿರ್ಬೋದು, ಈಗ ಸುಮ್ಮನಾಗು. ಅದು ಹೇಗೆ ಅವನಿಗೆ ಅರ್ಥ ಆಗತ್ತೆ? ನಾನು ಹೇಳಿ ಇನ್ನೂ ಮುಗಿಸ್ಲೇ ಇಲ್ವಲ್ಲ. ಆದ್ರೆ ಅಪ್ಪ ಇದು ಇಮ್ಯಾಜಿನರಿ ಕ್ರಿಕೆಟ್, ಆದ್ರೆ ಮಾಸ್ಟರ್ ಬೇಷನ್ ಅಲ್ವಲ್ಲ? ನಾನೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಅದು ನಿನ್ನ ಹತ್ರ ಒಂದು ಬ್ಯಾಟ್ ಇದೆಯಲ್ಲ, ಅದೇ ನಿನ್ನ ಮೇಲ್ ಆರ್ಗನ್. ಯಾರಿ ಡಿಂಗ್ ಡಾಂಗ? ಏಯ್, ಅದನ್ನ ಹಾಗೆಲ್ಲ ಹೇಳಬಾರ್ದು. ಅದನ್ನ ಮೇಲ್ ಆರ್ಗನ್ ಪೀನಿಸ್ ಅಂತ ಹೇಳ್ತಾರೆ, ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ನ ವಜೈನ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಮೇಲ್ ಅಂಡ್ ಫೀಮೇಲ್ ಪಾರ್ಟ್ನರ್ ಆಗಿರ್ತಾರಲ್ವಾ? ಅಂದ್ರೆ ನಾನು ನಿಮ್ಮಮ್ಮ ಪಾರ್ಟ್ನರ್ ಆಗಿದ್ದೀವಲ್ಲ, ಅದೇ ರೀತಿ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ನು ಪಾರ್ಟ್ನರ್ ಆಗಿರ್ತವೆ. ಯಾವುದೋ ಒಂದು ಕಾರಣಕ್ಕೆ ಇವೆರಡು ಬೇರೆ ಬೇರೆ ಆಗ್ಬಿಟ್ರೆ ಆವಾಗ ಟೆನ್ಷನ್ ಆಗ್ಬಿಡುತ್ತೆ. ಆವಾಗ ಅದ್ರ ಜೊತೆ ಆಟ ಆಡುವಾಗ, ಅಂದ್ರೆ ಮಾಸ್ಟರ್ಬೇಷನ್ ಮಾಡುವಾಗ ಆ ಟೆನ್ಷನ್ ಹಾಗೆ ಕಮ್ಮಿ ಆಗತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಹುಡುಗಿರು ಮಾಸ್ಟರ್ ಬೇಷನ್ ಮಾಡ್ತಾರಾ? ಹೌದು. ಹೇಗೆ ಜಾಕ್ ಜಿಲ್ ಬೌಲಿಂಗ್ ಮಾಡೋ ಹಾಗೆ ಕಲ್ಪನೆ ಮಾಡ್ಕೊಳ್ತಾನೋ, ಜಿಲ್ಲು ಜಾಕ್ ಬ್ಯಾಟಿಂಗ್ ಮಾಡೋ ರೀತಿ ಕಲ್ಪನೆ ಮಾಡ್ಕೊಳ್ತಾನೆ. ನೀನು ತಪ್ಪು ಮಾಡ್ತಾ ಇದೀಯಾ ಮೂರ್ಖ. ಇದ್ರಲ್ಲಿ ಏನ್ ತಪ್ಪು? ಇದ್ರಲ್ಲಿ ಏನು ತಪ್ಪಿಲ್ಲ. ಪಪ್ಪು, ಅದನ್ನ ಎತ್ಕೋ. ಪಪ್ಪು, ನಾನು ಹೇಳಿದ್ನ ಪ್ರೈವೇಟ್ ಆಗಿ ಮಾಡಬೇಕು. ಯಾಕೆ? ಯಾಕಂದ್ರೆ ಇದರಲ್ಲಿ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಇನ್ವಾಲ್ವ್ ಆಗಿರುತ್ತಲ್ವಾ? Okay. ಅಂದ್ರೆ ಈ ಫೀಲ್ ಯಾವಾಗ ಬೇಕೋ ಆವಾಗ ಮಾತ್ರ ಮಾಡಬೇಕು. ಹಾಗಾದ್ರೆ ಅಮ್ಮ ಸ್ಕೂಲ್ ವರ್ಕ್ ಅಲ್ಲಿ ಬಿಸಿ ಆಗಿದ್ದಾಗ ನೀವು ಮಾಸ್ಟರ್ ಬೇಷನ್ ಮಾಡ್ತೀರಾ? ನೋಡ್ದ್ಯಾ, ಸಿಕ್ಕಾಕೊಂಡೆಲ್ಲ ನೀ ಬಲೆಯಲ್ಲಿ. ಈಗ ಫ್ರೆಂಡ್ಲಿ ಆಗಿರು. ಪಪ್ಪು, ಅದು ಬೇಕು ಅಂತ ಫೀಲ್ ಆದ್ರೆ. ಹಾಗಾದ್ರೆ ತಾತ ಇಲ್ಲೇ ಇದ್ದಾರೆ, ಮತ್ತೆ ಅವರ ಜಿಲ್ ಇಲ್ಲೇ ಇದ್ದಾರೆ. ಹಾಗಾದ್ರೆ ಅವರುನಾ? ಏ ಏ ಏ, ಹೇಳ್ಬೇಡ ಹೇಳ್ಬೇಡ ಹೇಳ್ಬೇಡ, ಹೇಳ್ಬೇಡ ನೀನು, ಹೇಳ್ಬೇಡ 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 ಹೇಳ್ಬೇಡ. ಇದರದ್ದೇ ಪ್ರಾಬ್ಲಮ್ಮು. ಅಯ್ಯೇ, ಮಾಸ್ಟರ್ ಬೇಷನ್ ಮಾಡೋದ್ರಿಂದ ನಾವು ಕೋಡ್ರಾಗಲ್ಲ, ಕೂದ್ಲುದ್ರೋಲ್ಲ, ಮತ್ತೆ ಕೈಯಲ್ಲೆಲ್ಲ ಕೂದ್ಲು ಬೆಳೆಯೋಲ್ಲ. ಮಾಸ್ಟರ್ ಬೇಷನ್ ಮಾಡೋದ್ರಿಂದ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ಗೆ ಹಾರ್ಮ್ ಆಗೋದಿಲ್ಲ, ಪ್ರೊವೈಡೆಡ್ ಆದ್ರೆ ನೀವು ಅದನ್ನ ಪ್ರೈವೇಟ್ ಪಾರ್ಟ್ಗಳಾಗೆ ಯೂಸ್ ಮಾಡಬೇಕು. ಮಾಸ್ಟರ್ ಬೇಷನ್ ಮಾಡೋದು ಪಾಪ ಅಲ್ಲ. ಅದು ಪಾಪ ಆಗಿದ್ರೆ ಪೂರ್ತಿ ಜಗತ್ತೇ ಪಾಪಿಗಳು. ಮಾಸ್ಟರ್ ಬೇಷನ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗಲ್ಲ, ಅದರಲ್ಲಿ ಇಬ್ರಿರೋದು ಅಗತ್ಯ ಯಾರ್. ಮಾಸ್ಟರ್ ಬೇಷನ್ ಮಾಡೋದ್ರಿಂದ ಸ್ಪರ್ಮ್ ಕ್ರಿಯೇಷನ್ ಮುಗಿಯೋದಿಲ್ಲ. ನಿಜವಾಗ್ಲು ಹುಡುಗಿರು ಕೂಡ ಮಾಸ್ಟರ್ಬೇಷನ್ ಮಾಡ್ತಾರೆ. ಮತ್ ಯಾಕೆ ಮಾಡಬಾರ್ದು? ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಸರಿಯಾದ ಏಜ್ ಅಲ್ಲಿ ಮಾಸ್ಟರ್ಬೇಷನ್ ಆಗೋದು ಹೆಲ್ತ್ಗೆ ಒಳ್ಳೇದು ಅಂತ. ಇಂಟೆಲೆಕ್ಚುಯಲ್ ಮಾಸ್ಟರ್ಬೇಷನ್ ಏನಂತ ತಿಳ್ಕೊಳ್ಳೋದಕ್ಕೆ ನ್ಯೂಸ್ ಅವರ್ at 9 ನೋಡಿ, ಅಥವಾ ನಿಮ್ಮ ಅಪ್ಪನನ್ನ ಕೇಳಿ. ಒಂದು ವೇಳೆ ಈ ಎಪಿಸೋಡ್ ನ ನೀವು ಲೈಕ್ ಮಾಡಿಲ್ಲ ಅಂದ್ರೆ, ಶೇರ್ ಮಾಡಿಲ್ಲ ಅಂದ್ರೆ, ನಿಮ್ಮ ಮಕ್ಕಳು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರ ಕೊಡದ ಹಾಗಾಗ್ಬಿಡುತ್ತೆ. ಅದಕ್ಕೆ ನೀವು ಲೈಕ್ ಮಾಡ್ಲೇಬೇಕು. ಮಾರ್ಕ್ ಇಲ್ಲಿದೆ, ಇಲ್ಲೇ ಸಬ್ಸ್ಕ್ರೈಬ್ ಆಗಿ. ಹಲೋ, ನಾನು ನಿನ್ನ ಬಿಗ್ ಬ್ರದರ್ ಪುನೀತ್ ಕಾಮಾಫಾಸ್. ಅಮ್ಮ, ಬೇಬಿ ಬಾಯ್ ಅಥವಾ ಗರ್ಲಾ? ಅದಂತೂ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಆಗ್ಬೇಕು. ಐ ವಾಂಟ್ ಅ ಬೇಬಿ ಗರ್ಲ್. ಮೀ ಟೂ. ಐ ಕಾಂಟ್ ಹ್ಯಾಂಡಲ್ ಮೋರ್ ದನ್ 2 ಬಾಯ್ಸ್. ಇಲ್ಲ, ಅಷ್ಟೊಂದು ಕಷ್ಟಪಡಿಸ್ತೀವ. ಹಾಯ್ ಪಪ್ಪು. ಹಾಯ್. ಹಲೋ. ಹಾಯ್ ಮಿಸ್ಟರ್ ವತ್ಸ. ಯಾ. ನೀವು ರಿಪೋರ್ಟ್ ತಗೊಳ್ಳಿ, ಕೌಂಟ್ ನಂಬರ್ 2. ಥ್ಯಾಂಕ್ ಯು. ನೀನು ರಿಪೋರ್ಟ್ಸ್ ತಗೊಂಡ್ ಬಾ. ಐ ವಾಶ್ ಅಪ್ ಅಂಡ್ ಮೀಟ್ ಯು ಔಟ್ಸೈಡ್. ಸರಿ. ಅಪ್ಪ, ಈ ಮಕ್ಕಳು ಹೇಗೆ ಹುಟ್ಟುತ್ತಾರೆ? ಪಪ್ಪು, ಅಪ್ಪ ಹೇಳಿ ಅಪ್ಪ. ಬೇಡ
ಖಂಡಿತ ಹೇಳಬೇಡ. ಒಂದಲ್ಲ ಒಂದಿನ ಹೇಳಲೇಬೇಕಲ್ವಾ? ಹಾಗಾದ್ರೆ ಹೇಳು, ಮಕ್ಕಳು ದೇವ್ರ ದೇಣಿಗೆ ಅಂತ. ಯಾರು ಮದುವೆ ಆಗ್ತಾರೆ ದೇವ್ರ ಸಂತೋಷ ಪಟ್ಟು ಮಕ್ಕಳನ್ನ ಕೊಡ್ತಾನೆ. ಏನಪ್ಪ ನೀನು ಹಳೆ ರೀತಿ ಈ ರೀತಿ ಎಲ್ಲ ಹೇಳಿದ್ರೆ ಹೇಗೆ? ಅಪ್ಪ, ಮಗು ಹುಟ್ಟೋದಕ್ಕೂ ದೇವ್ರಿಗೂ ಏನ್ ಸಂಬಂಧ ಇದೆ? ಅದಕ್ಕೆ ಒಂದು ಗಂಡು ಹೆಣ್ಣಿದ್ರೆ ಸಾಕಲ್ವಾ? ಬರೀ ಹೆಣ್ಣು ಗಂಡು ಆದ್ರೆ ಸಾಕ? ಗಂಡಿಲ್ದೇನೆ ಮಕ್ಕಳು ಹುಟ್ಬೋದು, ಆದ್ರೆ ದೇವ್ರಿಲ್ದೆ ಮಕ್ಕಳು ಹುಟ್ಟಕ್ ಸಾಧ್ಯ ಇಲ್ಲ. ಕುಂತಿ ದೇವಿ ಹೊಟ್ಟೆಯಿಂದ ಸೂರ್ಯದೇವನ ಡೈರೆಕ್ಟ್ ಆಶೀರ್ವಾದದಿಂದ ಮಗು ಹುಟ್ಟಿತ್ತು. ನಿಜ, ಶಾಸ್ತ್ರದಲ್ಲೂ ಹೇಳಿದೆ. ಹಾಗಾದ್ರೆ ಮದುವೆ ವಿಚಾರ ನಿಜ ಅಲ್ಲ ಅಲ್ವಾ? ಆಗ ಕುಂತಿಗೆ ಮದುವೆನೇ ಆಗಿರ್ಲಿಲ್ಲ. ಸತ್ಯದ ಜೊತೆಗೆ ಸಂಸ್ಕಾರ ಕೊಡೋದು ಮುಖ್ಯ. ಇಲ್ಲ ಅಪ್ಪ, ಅದು ಇಲ್ಲ. ಬೇಡ, ನೋಡಿ ನನಗೆಲ್ಲ ಅಪ್ಪ, ಹೇಳ್ಬೇಡ, ನಾನು ನನ್ನ ಅವಶ್ಯಕತೆ ಮಗನ ಇಲ್ಲ. ಹತ್ರ ಸರಿಯಾಗಿರೋದನ್ನೇ ಹೇಳ್ತೀನಿ. ಇವನ್ಗೆ ಹೇಗ್ ನಿಜ ಹೇಳಿ ನಾನು ಅರ್ಥ ಮಾಡಿಸ್ಲಿ? ವಾಟ್? ನಿಮ್ಗೆ ಮಕ್ಕಳು ಹೇಗ್ ಹುಡ್ತಾರೆ ಅಂತ ಗೊತ್ತಿಲ್ವಾ? ಪಪ್ಪು, ನಿಜವಾಗ್ಲೂ ನನಗದು ಗೊತ್ತು, ಆದ್ರೆ ನಿನಗೆ ಹಾಗಾದ್ರೆ ಹೇಳಿ. ಅದು ಅಯ್ಯೋ, ಮರ್ಯಾದೆ ತೆಗಿತೀಯ. ಪಪ್ಪು, ಅಲ್ಲಿ ನೋಡು, ಅಲ್ಲಿ ನೋಡ್ದ್ಯಾ? ಆ ಹಕ್ಕಿಯ ಮರಿಗಳು ಮೊಟ್ಟೆಯಿಂದ ಹೇಗ್ ಹೊರಗೆ ಬರುತ್ತೋ ಅದೇ ರೀತಿ ಮನುಷ್ಯರ ಮಕ್ಕಳು ಮಮ್ಮಿಯ ಹೊಟ್ಟೆಯಿಂದ ಹೊರಗೆ ಬರ್ತಾರೆ. ಶಬಾಷ್, ಬೀಸೋಡೊಣ್ಣೆ ತಪ್ತು. ಹಲೋ ನೋಡಮ್ಮ, ಅದು ಆ ರೀತಿ ಅಲ್ಲ. ಅಪ್ಪ ಅಮ್ಮ ನಿನಗೋಸ್ಕರ ಇದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡ್ಬೇಡ ನೀನು. ನಾನು ಹೇಳೋದನ್ನ ಸಾರಿ, ಕೌಂಟರ್ ನಂಬರ್ 2 ಲೆಫ್ಟ್. ಓ ಥ್ಯಾಂಕ್ಸ್. ಮತ್ತೆ ನೀನು ಮಗು ಅಣ್ಣ, ನಿಮ್ಗೂ ಮಗು ಆಗ್ತಾ ಇದ್ಯಾ? ಪಪ್ಪು, ಇಲ್ಲ ಇಲ್ವಲ್ಲ, ಅದು ರಿಪೋರ್ಟ್ ಬರೋದು ಬ್ಯಾಲೆನ್ಸ್ ಇದೆ. ಸ್ವೀಟ್ Sorry. ಸ್ವೀಟ್ ಬಾಯ್. ಲೈನಲ್ಲಿ ಇದೆಯಾ? ಯಾಕೆ ಯಾರು ಹೇಳ್ತಾನೆ ಇಲ್ಲ? ಇಲ್ಲ ಪಪ್ಪು. ಇಲ್ಲ, ನಾನೇನ್ ಹೇಳಿಲ್ಲ. ಅದು ನಮ್ ವಿಷಯದ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯಾ? ಇಲ್ಲ, ಕಷ್ಟ ಒಂದ್ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಾನು ಕೂಡ ಅಮ್ಮನ ಹೊಟ್ಟೆನಲ್ಲಿದ್ನಾ? ಹೌದು. ಹಾಗಾದ್ರೆ ಅಷ್ಟು ದೊಡ್ಡ ಮಗು ಅಮ್ಮನ ಹೊಟ್ಟೆ ಒಳಗಡೆ ಹೇಗೋಗುತ್ತೆ? ಪಪ್ಪು, ಗಿಡ ಹೇಗ್ ಬೆಳೆಯುತ್ತೆ? ಹಾ, ಭೂಮಿಲಿ ಬೀಜ ಬಿತ್ತಿದಾಗ ಗಿಡ ಬರುತ್ತೆ. ಕರೆಕ್ಟ್. ಬೀಜ ತುಂಬಾ ಚಿಕ್ಕದಾಗಿರುತ್ತಲ್ವಾ, ಆದ್ರೆ ಗಿಡ ದೊಡ್ಡದಾಗಿ ಬೆಳೆಯುತ್ತೆ. ಅದೇ ರೀತಿ ಮನುಷ್ಯನ ಒಂದು ಚಿಕ್ಕ ಬೀಜ, ಅದನ್ನ ಸ್ಪರ್ಮ್ ಅಂತ ಹೇಳ್ತಾರೆ. ಅದೇ ರೀತಿ ಹೆಣ್ಣಿನ ದೇಹದಲ್ಲೂ ಎಗ್ ಇರುತ್ತೆ. ಅದರಲ್ಲಿ ಸ್ಪರ್ಮ್ ಹೋದಾಗ ಅದು ಹಾಗೆ ಸ್ವಲ್ಪ 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 ಸ್ವಲ್ಪನೇ ದೊಡ್ಡದಾಗಿ ಬೆಳೆಯುತ್ತೆ. ಅದಕ್ಕೆ ಕೈಕಾಲ್ ಬಂದು ಮಗುವಾಗಿ ಈ ಜಗತ್ತಿಗೆ ಬರುತ್ತೆ. ಆದ್ರೆ ಈ ಸ್ಪರ್ಮು ಹೆಣ್ಣಿನ ಶರೀರದೊಳಗಡೆ ಹೇಗೋಗುತ್ತೆ? ದೇವರ ಉದಾಹರಣೆ ಕೊಡು. ನಾನ್ ನಿನ್ಗೆ ಕರ್ಣನ ಉದಾಹರಣೆನೂ ಹೇಳಿದ್ದೆ, ಆದ್ರೆ ನಾನ್ ಹೇಳೋದನ್ನ ನೀನ್ ಎಲ್ಲಿ ಕೇಳ್ತೀಯ? ಏನಪ್ಪ ನೀನು, ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಅಲ್ವಾ? ಜೀಸಸ್ ಹಾಗೆ ಹುಟ್ಟಿದ್ದು. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ನಾಚಿಕೆಡಿ. ಸ್ವಲ್ಪ ಯೋಚನೆ ಮಾಡೋದಕ್ ಬಿಡು. ಯೋಚನೆ ಮಾಡೋದು ಬುದ್ಧಿವಂತರ ಕೆಲಸ. ಪಪ್ಪು, ಐಡಿಯಾ, ನನ್ ಜೊತೆ ಬಾ. ನಡೀರಿ. ಓಕೆ, ಇದೇನು? ಮೊಬೈಲ್. ಇದೇನು? USB ಕೇಬಲ್. ವೆರಿ ಗುಡ್. ನಾವು ಈ USB ಕಾರ್ಡ್ನ ಈ ಲ್ಯಾಪ್ಟಾಪ್ ನಲ್ಲಿ ಎಲ್ಲಿ ಹಾಕ್ಬೇಕು? ಏನಪ್ಪ, USB ಪೋರ್ಟ್ ಅಲ್ಲಿ. ಪರ್ಫೆಕ್ಟ್. ಚೆನ್ನಾಗಿ ನೋಡು, ಇಲ್ಲಿ USB ಕಾರ್ಡ್ ಇದೆಯಲ್ಲ, ನಮ್ಮ ಮೇಲ್ ಆರ್ಗನ್. ಇಷ್ಟೊಂದ್ ಸಣ್ಣದಾ? ಪಪ್ಪು, ನಾನು ಉದಾಹರಣೆಗೆ ತಾನೇ ಹೇಳಿದೆ. ಸೊ USB ಕಾರ್ಡ್ ಮೇಲ್ ಆರ್ಗನ್ ಅಂದ್ರೆ ಪೀನಸ್. ಈ ಪೋರ್ಟ್ ಇದೆಯಲ್ಲ, ಇದು ಫಿಮೇಲ್ ಆರ್ಗನ್, ಇದು ವಜೈನಾ. ಈಗ ನಾನಿದನ್ನ USB ಪೋರ್ಟ್ ನಲ್ಲಿ ಆಡ್ ಮಾಡ್ತೀನಿ. ಏನಾಗುತ್ತೆ? ಚಾರ್ಜಿಂಗ್. ಹಾ, ಬಟ್ ಲ್ಯಾಪ್ಟಾಪ್ನ ನೋಡು, ಫೈಲ್ ಟ್ರಾನ್ಸ್ಫರ್ ಆಗುತ್ತಲ್ವಾ? ಹೇಗೆ ಮೊಬೈಲಿಂದ ಲ್ಯಾಪ್ಟಾಪ್ಗೆ ಫೈಲ್ ಟ್ರಾನ್ಸ್ಫರ್ ಆಗುತ್ತೋ ಅದೇ ರೀತಿ ಮೇಲ್ USB ಕಾರ್ಡ್ ಫಿಮೇಲ್ USB ಪೋರ್ಟ್ ಜೊತೆಗೆ ಅಟ್ಯಾಚ್ ಮಾಡುವಾಗ ಒಂದು ಫರ್ಮ್ ರೀತಿಯ ಫೈಲ್ ಇಲ್ಲಿಂದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ಇದನ್ನು ಹೇಳು, ಈ ಟ್ರಾನ್ಸ್ಫರ್ಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನಡುವೆ ಮದುವೆ ಆಗ್ಬೇಕು ಅಂತ. ಅಂದ್ರೆ ಈ USB ಕಾರ್ಡ್ ಆ USB ಪೋರ್ಟ್ ಜೊತೆಗೆ ಅಟ್ಯಾಚ್ ಮಾಡುವಾಗ ಅದೇನೆ ಸೆಕ್ಸ್ ಅಂದ್ರೆ ಇಂಟರ್ಕೋರ್ಸ್ ಅಂದ್ರೆ ಲವ್ ಮೇಕಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ ಪಪ್ಪು, ಇಬ್ರು ದೊಡ್ಡವರು ಒಬ್ರ ಮೇಲೊಬ್ರು ತುಂಬಾ ಪ್ರೀತಿ ಇಟ್ಟಿದ್ರೆ ಆ ಪ್ರೀತಿ ಮದುವೆ ಆಗಿ ಇಲ್ಲಿಗೆ ಬಂದ್ ನಿಲ್ಲುತ್ತೆ. ಹಾಗಾದ್ರೆ ಈ ಪ್ರೋಸೆಸ್ ನೀವು ಮತ್ತೆ ಅಮ್ಮ ಮಾಡಿದಾಗ ಅವಾಗ ನಾನು ಹುಟ್ಟದ್ನಾ? ಹಾ, ಹಾಗಾದ್ರೆ ಇದೇ ಪ್ರೋಸೆಸ್ ಇಂದ ಅಮ್ಮ ಮತ್ತೆ ಪ್ರೆಗ್ನೆಂಟ್ ಆದ್ರಾ? ಅಬ್ಸಲ್ಯೂಟ್ಲಿ. ಅರೇ, ನೀವು ಅಪ್ಪ ಮಗ ಏನ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಇದ್ರಲ್ಲಿ ನಾಚಿಕೆ ಪಡೋದಕ್ಕೆ ಏನಿದೆ? ಅಪ್ಪ,
ಹಾಗಾದ್ರೆ ನೀವು ಹೀಗೆ ಹುಟ್ಟಿದ್ರಾ? ಅಜ್ಜಿ ತಾತ ಈ ಪ್ರೋಸೆಸ್ ಮಾಡಿದಾಗ? ಕೇಳ್ಬೇಡ, ಇಲ್ಲ ಅಂದ್ರೆ ಪಪ್ಪುಗೆ ನನ್ ಮುಖ ತೋರ್ಸಕ್ಕಾಗಲ್ಲ. ಕರೆಕ್ಟಾಗಿ ಪಾಯಿಂಟ್ ಹೇಳಿದೆ ಪಪ್ಪು. ತಾತನು ಹೀಗೆ ಮಾಡಿದ್ದು. ಈ ಕಸ ತೆಗಿರಿ ಇಲ್ಲಿಂದ. ಮೇರಾ ಸ್ವಚ್ಛ ಭಾರತ್ ಮಹಾ. ಆಪೋಸಿಟ್ ಜೆಂಡರ್ಸ್ ಜೊತೆ ಮಾತಾಡೋದ್ರಿಂದ, ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಅಥವಾ ಐ ಲವ್ ಯು ಹೇಳೋದ್ರಿಂದ, ಪ್ಲೇನ್ ಕಿಸ್ ಅಥವಾ ಲಿಪ್ ಟು ಲಿಪ್ ಕಿಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗೋದಿಲ್ಲ. ಡಾಕ್ಟರ್ನ ಔಷಧಿಗಳಿಂದ ಅಥವಾ ಬೇರೆ ಯಾವ್ದಾದ್ರು ಮೆಡಿಸಿನ್ ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಆಗೋಲ್ಲ. ಅದಕ್ಕೆ ಸ್ಪರ್ಮ್ ಟ್ರಾನ್ಸ್ಫರ್ನ ಅಗತ್ಯವಿದೆ. ಪ್ಯೂಬರ್ಟಿ ಆದ್ಮೇಲೆ ಯಾವ ಏಜ್ ಅಲ್ಲಾದ್ರೂ ಪ್ರೆಗ್ನೆಂಟ್ ಆಗ್ಬೋದು. ಯಾಕೆ ಹೆದರ್ಕೊಂಡ್ರಾ? ಪ್ರೆಗ್ನೆನ್ಸಿನ ತಡೆಯೋಕೆ ತುಂಬಾ ಕಾಮನ್ ಮೆಥಡ್ ನ ತಿಳ್ಕೊಳ್ಳೋದಿಕ್ಕೆ ನೆಕ್ಸ್ಟ್ ಎಪಿಸೋಡ್ ನ ನೋಡಿ ಅಥವಾ ನಿಮ್ಮ ಅಪ್ಪನ ಹತ್ರನೇ ಕೇಳಿ. ನಾನೇ ಬ್ಯಾಟ್ಮ್ಯಾನ್. ಆದ್ರೆ ಅಪ್ಪ, ನಾನ್ ಬ್ಯಾಟ್ಮ್ಯಾನ್ ಆಗ್ಬೇಕು. ನೀನ್ ತುಂಬಾ ಲಕ್ಕಿ. ನಾನಿನ್ನ ರಾಬಿನ್ ಆಗಿ ಬದಲಾಯಿಸ್ಲಿಲ್ಲ. ಹೀಸ್ ಅ ಪುಸಿ. ಪುಸಿ ಅಂದ್ರೆ ಬೆಕ್ಕು? ಅದಕ್ಕರ್ಥನೇ ಬೇರೆ. ನೀವಿಬ್ರು ಏನ್ ಮಾಡ್ತಿದ್ದೀರಾ? ಇವ್ರ ನಿಂಟಿಮಾ? ನಾನ್ ನಿನ್ ಟೀಮು ಅನ್ಕೊಂಡೆ. ನಿಜವಾದ ಕೆಲಸ ಮಾಡೋಣವಾ? ಓಕೆ. ಅಕಸ್ಮಾತ್ ಈ ಎಪಿಸೋಡ್ ನಿಮ್ಗೆ ಸೂಪರ್ ಅನ್ಸಿದ್ರೆ ನೀವು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ತಿಳಿಸೋದಕ್ಕೋಸ್ಕರ ಇದನ್ನ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ವಂಡರ್ಫುಲ್ ಅನ್ಸಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಒಂದು ಅದ್ಭುತವಾದಂತಹ ಮ್ಯಾಚ್ ನಡೀತಾ ಇದೆ. ಓ ಗ್ರೇಟ್ ಶಾಟ್! ಓ ಬೌಂಡ್ರಿ ಕಡೆ ಬಾಲ್ ಹೋಗ್ತಾ ಇದೆ. ಇನ್ನೇನು ಹೋಗೇ ಬಿಡ್ತು. ಎಸ್, ಗ್ರೇಟ್ ಶಾಟ್! ಆರೆಂಜ್, ಗ್ರೇಪ್ಸ್, ಹುಳಿಯಾದ ಮಾವು, ಚಿಕ್ಕ ವಯಸ್ಸಿನಿಂದಾನೇ ನಿಮ್ಗೆ ಇಷ್ಟವಾದ ಎಲ್ಲಾ ಫ್ಲೇವರ್ಗಳು. ಮ್ಯಾನ್ ಬ್ಲೈಂಡ್ ಕಾಂಡೋಮ್ಸ್. ಯಾಕಂದ್ರೆ ಪ್ರೀತಿ, ದಾಹ. ಪಪ್ಪು, ಏನ್ ಮಾಡ್ತಿದ್ಯಾ? ಇವಾಗೊಂದು ಕ್ಯಾಂಡಿ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು, ಕಾಂಡಮ್ ಕ್ಯಾಂಡಿ. ಪಪ್ಪು, ಕಾಂಡು ಬಂದ್ರೆ ಅದು ಕ್ಯಾಂಡಿ ಅಲ್ಲ. ಕಾಂಡೂಮ್ ಅಂದ್ರೆ ಹೋಗ್ಲಿ ಬಿಡು, ಅವನ್ ಕ್ಯಾಂಡಿ ಅಂತಾನೆ ತಿಳ್ಕೊಳ್ಳಿ. ಏನ್ ವ್ಯತ್ಯಾಸ ಆಗುತ್ತೆ? ಸ್ವಲ್ಪ ಸುಮ್ನಿರ್ತೀರಾ? ನನ್ ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಬಲೂನ್ ಅನ್ಕೊಂಡಿದ್ದೆ. ಅದಕ್ಕೇನಾಯ್ತು? ಇದ್ರ ಬಗ್ಗೆ ಗೊತ್ತಿಲ್ಲದೆ ನಾನು ರೋಡಲ್ಲಿ ಬಿದ್ದಿರೋ ಕಾಂಡೋಮ್ ತಗೊಂಡು ಊದ್ತಾ ಇದ್ದೆ. ಏನು? ಹೌದು. ನಾನು ಇವನ್ನ ಸಂಭಾಳಿಸ್ತೀನಿ, ನೀವು ಹೋಗಿ. ನಾ ಯಾಕೆ ಹೋಗ್ಲಿ? ನೀನ್ ಹೋಗು. ಎಲ್ಲಿಗೆ? ನಾನ್ ಕರೆಯೋಕೆ ಸ್ಟೇಷನ್ಗೆ ಬರೋಲ್ವಾ? ನಾನ್ ಬರ್ತಾ ಇದ್ದೀನಿ. ಓ ಹೌದಲ್ವಾ? ಹಾ, ಹೇಗ್ ತಪ್ಪಿಸ್ಕೊಂಡೆ ವಿರಾಟನ್ ತರ. ಪಪ್ಪು, ಸ್ಟೇಷನ್ಗೆ ಅಪ್ಪ. ವಿರಾಟ್ ಕೊಹ್ಲಿ ಅವರ ಒಂದು ಅದ್ಭುತವಾದಂತಹ 4 ಮೊಸಳೆ ನಾಯಿಯನ್ನ ಕಚ್ಚುತ್ತೆ. ಆದ್ರೆ ಮೊಸಳೆ ನೀರಿಂದ ಆಚೆ ಬಂದಾಗ ನಾಯಿ ಮೊಸಳೆಯನ್ನ ಕಚ್ಚುತ್ತೆ. ಸೂಪರ್ ಸಕ್ಸಸ್, ಸ್ಪಾನ್ಸರ್ಡ್ ಬೈ ಮ್ಯಾನ್ ಬ್ಲೈಂಡ್ ಕಾಂಡೋಮ್ಸ್. ಯಾಕಂದ್ರೆ ಪ್ರೀತಿ, ದಾಹ. ಈ ವಿರಾಟ್ಗೂ ಹೀಗೆ ಸಿಕ್ಸರ್ ಹೊಡಿಬೇಕಿತ್ತು. ಅಪ್ಪ, ನೀವು ಟೇಸ್ಟ್ ಮಾಡಿದ್ದೀರಾ ಕಾಂಡಮ್ ಕ್ಯಾಂಡಿನ? ಪಪ್ಪು ಏನಾಯ್ತು ಅಪ್ಪ? ಕಾರ್ ಯಾಕೆ ನಿಲ್ಸಿದ್ರಿ? ಪಪ್ಪು, ಅದೇನಂದ್ರೆ ಫೋನ್ ಬರ್ತಾ ಇದೆ. ಹಾ ಹೇಳಿ ಅಪ್ಪ. ಇಲ್ಲಿ ನೋಡು, ಡಯಾಬಿಟಿಸ್ ಮಾತ್ರೆ ಮರ್ತಿದ್ದೀನಿ, ಬರ್ತಾ ತಗೊಂಬಾ. ಸರಿಯಪ್ಪ. ನೋಡ್ದ್ಯಾ ನಾನು ಹೇಗೆ ಸ್ಟ್ರಾಟಜಿಕ್ ಟೈಮ್ ಔಟ್ ಮಾಡಿದೆ? ಪಪ್ಪು, ತಾತಂಗೆ ಮೆಡಿಸಿನ್ ತಗೋಬೇಕು. 2 ಮಿನಿಟ್ಸ್ ಇಲ್ಲೇ ವೇಟ್ ಮಾಡು, ಬರ್ತೀನಿ. ತಗೊಳ್ಳಿ, ಈಗ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋದನ್ನ ಕೊಡಿ. ಚೇಂಜ್ ಇಲ್ಲ ಅಂತ ಚಾಕ್ಲೇಟ್ ಕೊಡ್ಬೇಡಿ. ಮನೇಲಿ ಮಕ್ಳು ಯಾರು ಇಲ್ಲ. ಅಣ್ಣ, ಕಾಂಡಮ್ ಯಾವ ಫ್ಲೇವರ್? ಆರೆಂಜ್. ಆರೆಂಜ್ ಅದು ಟೇಸ್ಟಿ ಆಗಿರುತ್ತಾ? ಹೇ, ಅಲ್ಲಿ ನೋಡು, ಬಲೂನ್ ಬೇಕಾ? ಹೋಗೋಣ. ಅಪ್ಪ, ನನ್ಗೂ ಬೇಕು ಕಾಂಡಮ್ ಕ್ಯಾಂಡಿ, ಆರೆಂಜ್ ಫ್ಲೇವರ್. ಪಪ್ಪು
ಹುಳಿಯಾದ ಮಾವು. ಚಿಕ್ಕ ವಯಸ್ಸಿನಿಂದಾನೇ ನಿಮ್ಗೆ ಇಷ್ಟವಾದ ಎಲ್ಲ ಫ್ಲೇವರ್ಗಳು. ಮ್ಯಾನ್ ಬ್ಲೈಂಡ್ ಕಾಂಡೋಮ್ಸ್. ಯಾಕಂದ್ರೆ ಪ್ರೀತಿ, ದಾಹ. ಪಪ್ಪು ಪಪ್ಪು, ಕಾಂಡಮ್ ಅಂದ್ರೆ ಕ್ಯಾಂಡಿ ಅಲ್ಲ. ಮತ್ತೇನದು? ನೀನೇನೀಗ ಕಾಂಡಮ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀಯಾ? ಅವನಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ತಪ್ಪಾಗಿ ತಿಳ್ಕೊತಾನೆ. ಆದ್ರೆ ಹೇಗೆ ಹೇಳ್ಕೊಡ್ತೀಯಾ? ಸ್ವಲ್ಪ ಇರಿ, ಯೋಚಿಸೋಕ್ ಬಿಡಿ. ಇರು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ, ನೀವು ಸುಮ್ಮನೆ ಇಡೀರಿ ಅಂತ ಹೇಳ್ತಿದ್ದೀನಲ್ಲ. ಹೋಗಿ ಇಲ್ಲಿಂದ. ನನ್ನ ಪ್ರಾಣ ಹಿಂಡ್ತಾ ಇದ್ದೀರಾ? ಹಾ, ಹಲೋ ಹಲೋ. ಡೆಡ್ ಆಗೋಯ್ತು. ಪಪ್ಪು, ಐಡಿಯಾ, ಸೀಟ್ ಬೆಲ್ಟ್ ಹಾಕೋ. ಪಪ್ಪು, ನಿನಗೆ ಮೊಬೈಲ್ನಿಂದ ಲ್ಯಾಪ್ಟಾಪ್ಗೆ ಫೈಲ್ ಟ್ರಾನ್ಸ್ಫರ್ ಮಾಡೋ ಬಗ್ಗೆ ಹೇಳಿದ್ನಲ್ವಾ? ಅದಾ USB ಕಾರ್ಡಿಂದ ಅಮ್ಮನ USB ಪೋರ್ಟ್ಗೆ ಸ್ಪರ್ಮ್ ಫೈಲ್ ಟ್ರಾನ್ಸ್ಫರ್ ಆಗೋದಲ್ವಾ? ಕರೆಕ್ಟ್. ನಾವು ಮೊಬೈಲ್ನ ಲ್ಯಾಪ್ಟಾಪ್ ಜೊತೆ ಬರೀ ಫೈಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಮಾತ್ರ ಕನೆಕ್ಟ್ ಮಾಡಲಿಲ್ಲ. ಕೆಲವೊಮ್ಮೆ ನಾವು ಚಾರ್ಜಿಂಗ್ಗೋಸ್ಕರ ಕನೆಕ್ಟ್ ಮಾಡ್ತೀವಿ. ರೈಟ್, ಕ್ರಿಕೆಟ್ನಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತೀವಲ್ವಾ? ಏನ್ ಮಾತಾಡ್ತಾ ಇದೀಯ ನೀನು? ನೆಟ್ ಅಲ್ಲಿ ಎಷ್ಟೊಂದು ತೂತುಗಳಿರುತ್ತೆ, ಆದ್ರೆ ಕಾಂಡೋಮ್ ನಲ್ಲಿ ತೂತಾದ್ರೆ? ಈ ಕ್ರಿಕೆಟ್ನಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತೀವಲ್ವಾ, ಅದೇ ರೀತಿ ಸೆಕ್ಸ್ ಅಂದ್ರೆ ಈ ಲವ್ ಮೇಕಿಂಗ್, ಇಂಟರ್ಕೋರ್ಸ್ ಇದೆಲ್ಲ ಮಕ್ಕಳಾಗೋದಕ್ಕೆ ಮಾತ್ರ ಮಾಡೋದಿಲ್ಲ. ಆಗಾಗ ನಾವು ಚಾರ್ಜ್ ಆಗೋದಕ್ಕೆ ಮಾಡ್ತೀರಾ? ಈಗ ಇದನ್ನ ಹೇಳ್ಬೇಡ, ಇದರಲ್ಲಿ ಬರೀ ಚಾರ್ಜ್ ಅಲ್ಲ ಡಿಸ್ಚಾರ್ಜ್ ಆಗುತ್ತೆ ಅಂತ. ಪಪ್ಪು, ಅದು ಚಾರ್ಜ್ಗಾಗಿ ಅಲ್ಲ, ಪ್ರೆಷರ್ಗೋಸ್ಕರ, ಅಂದ್ರೆ ಸಂತೋಷಕ್ಕೋಸ್ಕರ. ಓಕೆ, ಆ ಸಮಯದಲ್ಲಿ ತುಂಬಾ ಗಮನ ವಹಿಸಬೇಕು. ಯಾಕಂದ್ರೆ ಮೇಲ್ ಟು ಫೀಮೇಲ್ ಸ್ಪರ್ಮ್ ಫೈಲ್ ಟ್ರಾನ್ಸ್ಫರ್ ಆಗಬಾರ್ದು, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಬಾರ್ದು. ಯಾಕಂದ್ರೆ ಮಕ್ಕಳನ್ನ ಪಡೆಯೋದು ಒಂದು ದೊಡ್ಡ ಜವಾಬ್ದಾರಿ. ಹಾಗಾಗಿ ಆ ವಿಷಯದಲ್ಲಿ ನಾವು ಕೇರ್ಲೆಸ್ ಆಗಿರಬಾರ್ದು. ನಾವು ಯಾವಾಗ ಮಕ್ಕಳನ್ನ ಪಡಿಬೇಕು ಅಂದ್ರೆ ನಾವು ಅದಕ್ಕೆ ಪೂರ್ತಿಯಾಗಿ ತಯಾರಾಗಿರ್ಬೇಕು. ಓಕೆ, ಅದು ಮಾತ್ರ ಅಲ್ಲ, ಈ HIV, STD ವೈರಸ್ ಇದೆಲ್ಲ ಒಬ್ರಿಂದ ಮತ್ತೊಬ್ರಿಗೆ ಹರಡದೇ ಇರೋದಕ್ಕೆ ಈ ಕಾಂಡೋಮ್ಸ್ ತುಂಬಾ ಸಹಕಾರಿ. ಹಾಗಾದ್ರೆ ಕಾಂಡಮ್ ಒಂದು ಆಂಟಿವೈರಸ್ ಸಾಫ್ಟ್ವೇರ್ ತರನಾ ನಮ್ಮನ್ನ ಸುರಕ್ಷಿತವಾಗಿಡೋದಕ್ಕೆ? ಕರೆಕ್ಟ್. ಕಾಂಡಮ್ ನೋಡೋಕ್ ಹೇಗಿರುತ್ತೆ? ಅದು ಬಲೂನ್ ರೀತಿ. ಹಾಗಾದ್ರೆ ಅದನ್ನ ಊದ್ಬಿಟ್ಟು ಹೋಲಿ ಆಡ್ಬೋದಲ್ವಾ? ಪಪ್ಪೋದು ಕಾಂಡಮ್ನ ಯಾವತ್ತೂ ಊದ್ಬಾರ್ದು. ಓಕೆ, ಅದು ಹಾಕೊಳ್ಳೋಕೆ ಇಂಟರ್ಕೋರ್ಸ್ ಟೈಮಲ್ಲಿ ಮೇಲ್ ತನ್ನ ಮೇಲ್ ಆರ್ಗನ್ ಪೀನಸ್ ಮೇಲೆ ಹಾಕೊಳ್ಳೋದು. ಅದ್ ಹೇಗಂದ್ರೆ ಕೈಯಲ್ಲಿ ಗ್ಲೌಸ್ ಹಾಕೋ ರೀತಿ. ಆಗ್ಲೇ ಮೇಲ್ ಸ್ಪರ್ಮ್ ಫೀಮೇಲ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಪ್ರೆಗ್ನೆನ್ಸಿ ಉಂಟಾಗಲ್ಲ. ಹಾಗಾದ್ರೆ ಅಮ್ಮ 7 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆದ್ರು. ಅಂದ್ರೆ ಮುಂಚೆ ನೀವು ಕಾಂಡಮ್ ಯೂಸ್ ಮಾಡ್ತಿದ್ರಾ? ಅಯ್ಯೋ ನಾಚಿಗೇಡಿಗಳ, ಸುಮ್ಮನಾಗಿ. ಇನ್ನ ನಾನ್ ನಿಜವಾಗ್ಲೂ ಬರ್ತಾ ಇದ್ದೀನಿ. ನೀನ್ ಈಗ ಬರ್ತಾ ಇದೀಯಾ? ನಾನು ಬಿಸಿಲಿನಲ್ಲಿ ಕಾಯ್ತಾ ಇದ್ದೆ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಹೌದು ಪಪ್ಪು, ನಾನು ಕಾಂಡೋಮ್ ಯೂಸ್ ಮಾಡ್ತೀನಿ. ನನ್ ರೀತಿ ಎಲ್ಲಾ ದೊಡ್ಡವರು ಕಾಂಡೋಮ್ನ ಸೇಫ್ಟಿಗಾಗಿ ಯೂಸ್ ಮಾಡ್ತಾರೆ. ಏನ್ ಕಾಂಡಮ್ ಕಾಂಡಮ್ ಅಂತ ಹೇಳ್ತಾ ಇದೀಯಾ? ಅಪ್ಪನಿಗೆ ಸ್ವಲ್ಪ ಆದ್ರೂ ಮರ್ಯಾದೆ ಕೊಡು. ಅಪ್ಪ, ತಾತ. ಹೌದು, ತಾತನೂ ಕಾಂಡೋಮ್ನ ಯೂಸ್ ಮಾಡಿದ್ದಾರೆ. ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಈಗ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಎರಡು ಬಿಟ್ಟು ಅಂದ್ರೆ ಇದ್ರಲ್ಲಿ ನಾಚಿಕೆ ಪಡೋದಕ್ಕೆ ಏನ್ ವಿಷಯ ಇದೆ? ಪಪ್ಪು, ಹಾ ನಿನಗೀಗ ತಾತನ ಧ್ವನಿ ಕೇಳಿಸ್ತಾ ಏನು? ಹಾ, ಇಲ್ಲೇ ಇದ್ದಾರಲ್ಲ ತಾತ. ಆರೆಂಜ್, ಗ್ರೇಪ್ಸ್, ಹುಳಿಯಾದ ಮಾವು. ಚಿಕ್ಕ ವಯಸ್ಸಿನಿಂದಾನೇ ನಿಮ್ಗೆ ಇಷ್ಟವಾದ ಎಲ್ಲ ಫ್ಲೇವರ್ಗಳು. ಕಾಂಡಮ್ಸ್ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಅದನ್ನ ತಗೊಳ್ಳೋದಕ್ಕೆ 18 ವರ್ಷ ಆಗಿರೋದು ಮುಖ್ಯ ಅಲ್ಲ. ಮಹಿಳೆಯರು ಕಾಂಡಮ್ಸ್ ತಗೋಬಹುದು, ಯಾಕಂದ್ರೆ ಅವರು ಸೆಕ್ಸ್ ಮಾಡ್ತಾರೆ. ನಿಮ್ಮ ಪಾರ್ಟ್ನರ್ಗೆ ಕಾಂಡಮ್ ಯೂಸ್ ಮಾಡು ಅಂತ ಹೇಳೋದಕ್ಕೆ ನಿಮ್ಗೆ ಹಕ್ಕಿರುತ್ತೆ. ಕಾಂಡಮ್ಸ್ ಯೂಸ್ ಮಾಡೋದ್ರಿಂದ ಲವ್ ಮೇಕಿಂಗ್ ನ ಆನಂದ ಸ್ವಲ್ಪನೂ ಕಮ್ಮಿ ಆಗೋದಿಲ್ಲ. ಪ್ರೆಗ್ನೆನ್ಸಿ ತಡೆಯೋದಕ್ಕೆ ಇನ್ನೂ ದಾರಿಗಳಿದೆ, ಆದ್ರೆ ಕಾಂಡಮ್ ಇವುಗಳಲ್ಲಿ ಸೇಫೆಸ್ಟ್ ಅಂತ ಹೇಳಿಸ್ಕೊಳ್ಳುತ್ತೆ. ಆದ್ರೆ ಕಾಂಡಮ್ಸ್ ಬರೀ 95 to 98% ಅಷ್ಟೇ ಸಕ್ಸಸ್ ಆಗಿರೋದು. ಬರೀ ಪ್ರೆಗ್ನೆನ್ಸಿ ಅಷ್ಟೇ ಅಲ್ದೇನೆ ಕಾಂಡಮ್ಸ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ವೈರಸ್ ಇಂದ ನಮ್ಮನ್ನ ಸುರಕ್ಷಿತವಾಗಿ ಇಡುತ್ತೆ. ಕಾಂಡಮ್ಸ್ ಮತ್ತೆ ಫ್ಲೇವರ್ಸ್ ಮಧ್ಯೆ ಇರೋ ಕನೆಕ್ಷನ್ ಏನು?
ಅದನ್ನ ನಿಮ್ಮಪ್ಪನ್ನೇ ಕೇಳಿ. ನಮ್ಮ ಈ ಹೊಸ ಗಾಡಿ ಹೇಗಿದೆ ಅಂತ ನೋಡ್ತೀಯಾ? ನಾನು ಲೋಕಲ್ ವಾಲಾಗೆ ಹೋಗೋದಿಲ್ಲ. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಈ ಎಪಿಸೋಡ್ ನ ಲೈಕ್ ಮಾಡಿ. ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ನಂತರ ನಿಮಗೂ ಈ ಎಪಿಸೋಡ್ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ನಾನು ನಿಮ್ಗೊಂದು ಆಫರ್ ಕೊಡ್ತೀನಿ, ನೀವು ರೆಫ್ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯೋಚನೆ ಮಾಡಬೇಡಿ, ನಾನು ವೈಫ್ಲಿನ್ ಗ್ಯಾಂಗ್ ನ ನೋಡ್ಕೋತೇನೆ. ಹಾ ಅಮ್ಮ, ಪಪ್ಪು ಸ್ನಾಕ್ ತಿಂದ್ಯಾ? ತಿಂತಾ ಇದ್ದೀನಿ. ಅಪ್ಪ ಇಲ್ಲಿ? ರೂಮಲ್ಲಿ. ಮತ್ತೆ ತಾತ? ಹೊರಗೆ ಹೋಗಿದ್ದಾರೆ. ಇದು ಹೊರಗಡೆ ಯಾಕೆ ಬರ್ತಾ ಇಲ್ಲ? ಪಪ್ಪು ತಾತ ಬಗ್ಗೆ ಹೀಗ್ ಮಾತಾಡ್ತಾರಾ? ತಾತ ಅಲ್ಲ, ಈ ಸಾಸ್. ಅರೆ, ಇದು ಹೊರಗೆ ಬಂದ್ಬಿಡ್ತು. ಸಾಸ್ ಆಚೆ ಬಂತ? ಪಪ್ಪು ಎಲ್ಲಿ, ಹೇಗೆ? ಇಲ್ಲ ಇಲ್ಲ ಅಮ್ಮ, ನನ್ನ ಮೂಗು. ಪಪ್ಪು ಮೂಗನ್ನ ನ್ಯಾಪ್ಕಿನ್ ಅಲ್ಲಿ ಒರೆಸ್ಕೋಬೇಕು. ಆದ್ರೆ ಇಲ್ಲಿ ಯಾವ ನ್ಯಾಪ್ಕಿನ್ನೂ ಇಲ್ಲ. ನನ್ನ ಪೈಜಾಮ ಎಲ್ಲೂ ಸಿಗ್ತಾ ಇಲ್ಲ. ಒಂದು ವಸ್ತುನು ಸರಿಯಾದ ಜಾಗದಲ್ಲಿ ಇರೋಲ್ಲ ಈ ಮನೆಯಲ್ಲಿ. ಸರಿ, ಒಂದ್ ಕೆಲ್ಸ ಮಾಡು, ನನ್ ಕಬರ್ಡಿಂದ ತಗೋ. ಓಕೆ ಓಕೆ, ಬಾಯ್. ನಾನು ಇಡ್ತೀನಿ, ಬಾಯ್. ಆರ್ ಯು ಓಕೆ? ಎಸ್, ಥ್ಯಾಂಕ್ ಯು. ಯು ವೆಲ್ಕಮ್. ನಡೀರಿ. ಥ್ಯಾಂಕ್ ಯು. ಆರಾಮಿದೆಯಲ್ಲ? ಗೈಸ್ ಬಿ ಕೇರ್ಫುಲ್. ಡ್ಯಾಡಿಗ್ ಥ್ರೋ ಮಾಡು. ಆನ್ ದಿಸ್ ಗೋಲ್. ಗೋಲ್. ಓ, ಹಿಡಿ ವಾವ್. ಹಿಡಿ, ಕಮ್ ಆನ್. ಥ್ರೋ ಮಾಡು. ಮತ್ತೆ ಪಪ್ಪು ನೋಡಿ ಹಾಕ್ಬಾರ್ದಾ? ಹಾಯ್. ಏನಮ್ಮ ನೀನ್ ಇದನ್ನೆಲ್ಲ ತಗೊಂಡ್ ಬಂದಿದ್ಯಾ? ನಿನ್ನ ಅಪ್ಪ ಎಲ್ಲಿ ಅಲ್ಲಿ ನೋಡಿ ಹೋದ್ರು? ಪೂಜೆ ಮಾಡ್ತಾ ಇದ್ದಾರೆ. ಪಪ್ಪು ಯೂಸ್ ಯೋರ್ ನ್ಯಾಪ್ಕಿನ್. ಪಪ್ಪು ಏನಿದು? ನ್ಯಾಪ್ಕಿನ್. ಇದು ನ್ಯಾಪ್ಕಿನ್ನಾ? ಅಯ್ಯೋ ಅಜ್ಜಿ, ಇದ್ರಲ್ಲೇ ಬರ್ದಿತ್ತು ಸ್ಯಾನಿಟರಿ ನ್ಯಾಪ್ಕಿನ್. ಇದೆಲ್ ಸಿಕ್ತು ನಿಂಗೆ? ನಿಮ್ಮ ಕಬೋರ್ಡಿಂದ. ನೀವೇ ತಾನೇ ಹೇಳಿದ್ದು ತಗೋ ಅಂತ. ಮಗು, ಇದು ಲೇಡೀಸ್ ನ್ಯಾಪ್ಕಿನ್, ಹುಡುಗರು ಯೂಸ್ ಮಾಡಲ್ಲ. ಆದ್ರೆ ಇದು ತುಂಬಾ ಸಾಫ್ಟ್ ಆಗಿದೆ. ಇದ್ ನನಗೆ ಇಷ್ಟ. ಆದ್ರೆ ಕಂದ, ಇದನ್ನ ಮೂಗುಡ್ಸ್ಕೊಳ್ಳೋದಕ್ಕೆ ಉಪಯೋಗಿಸೋದಿಲ್ಲ. ಹಾಗಾದ್ರೆ ಏನಕ್ಕೆ ಯೂಸ್ ಆಗುತ್ತೆ? ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಯಾಕೆ ಅಂದ್ರೆ ನನ್ಗೆ ಪ್ರತಿ ತಿಂಗಳು ಬ್ಲೀಡ್ ಆಗತ್ತೆ. ಏನಾಯ್ತಮ್ಮ, ನಿಮ್ಗೇನಾದ್ರೂ ಆಗಿದ್ಯಾ? ಇಲ್ಲ, ನನ್ಗೇನು ಆಗಿಲ್ಲ. ಅದು ನಿಜ ಏನು ಅಂದ್ರೆ ತಿಂಗಳಲ್ಲಿ ಕೆಲವು ದಿನ ಪ್ರತಿ ಹೆಣ್ಣಿಗೂ ಬ್ಲೀಡ್ ಆಗತ್ತೆ. ಹಾಗಾಗಿ ಈ ನ್ಯಾಪ್ಕಿನ್ ಯೂಸ್ ಮಾಡ್ತೀವಿ. ಆದ್ರೆ ಏನು ಆಗಿಲ್ಲ ಅಂದ್ರೆ ಯಾಕೆ ಬ್ಲೀಡ್ ಆಗುತ್ತೆ? ಎಲ್ಲಿಂದ ಬ್ಲೀಡ್ ಆಗುತ್ತೆ? How do I explain vagina to him? ಅವನಿಗೆ ಲವ್ ಗೊತ್ತು. ಏನು? ನಿನಗ್ ವೆಜೈನಾ ಬಗ್ಗೆ ಗೊತ್ತಾ? ಹಾ, ವೆಜೈನಾ, ಪೀನಿಸ್, ಮಾಸ್ಟರ್ಬೇಷನ್, ಕಾಂಡಮ್, ಪ್ರೆಗ್ನೆನ್ಸಿ, ನನ್ಗೆಲ್ಲ ಗೊತ್ತು. ಪಪ್ಪು, ನಿನಗಿದೆಲ್ಲ ಯಾವ ಸಿಲೆಬಸ್ ಅಲ್ಲಿದೆ? ಯಾರು ಹೇಳಿದ್ರು ನಿಂಗೆ? ಅಪ್ಪನೇ. ಏನು? ಆನಂದ್, ಓ ಮೈ ಗಾಡ್, ಮಗು ಹತ್ರ ನೀನ್ ಇದನ್ನೆಲ್ಲ? ಅವ್ನ್ ಗೊತ್ತಿಲ್ಲ ಅಂತ ಕೇಳ್ದ, ಅದಕ್ಕೆ ಹೇಳ್ದೆ. ಅವನು ಬಿಡದೆ ಕೇಳ್ತಾ ಇದ್ದಾನೆ, ಅದಕ್ಕೆ ಹೇಳ್ದೆ. ಅವನಿಗೆ ಕೇಳಿದಾನಲ್ವಾ, ಹಾಗಾದ್ರೆ ನೀನೇ ಅರ್ಥ ಮಾಡು. ಹೌದು ಅಪ್ಪ, ನೀವೇ ಅರ್ಥ ಮಾಡಿಸಿ. ನೀವು ಚೆನ್ನಾಗಿ ಅರ್ಥ ಮಾಡಿಸ್ತೀರಾ. ಆದ್ರೆ ನಾನು ಪಪ್ಪು ಐಡಿಯಾ. ಓಕೆ, ಅದು ಹೆಂಗಸರ ಇಂಟರ್ನಲ್ ಸಿಸ್ಟಮ್ ಇದೆಯಲ್ಲ, ಅದು ಮೇಲ್ ಬಾಕ್ಸ್ ರೀತಿ. ಜಿಮೇಲ್ ತರನಾ? ಹೌದು, ಜಿಮೇಲ್ ರೀತಿ. ಆ ಮೇಲ್ ಬಾಕ್ಸ್ಗೆ ಒಂದೊಂದು ತಿಂಗಳು ಒಂದು ಮೇಲ್ ಬರುತ್ತೆ. ಅದನ್ನ ಎಗ್ ಅಂತ ಹೇಳ್ತಾರೆ. ಏನ್ ಬರ್ದಿರುತ್ತೆ ಆ ಇಮೇಲ್ ಅಲ್ಲಿ? ಆ ಇಮೇಲ್ ನಲ್ಲಿ ಏನಿರುತ್ತೆ ಅಂದ್ರೆ ಪಿಂಗ್. ನಿಮ್ಗೆ ಪ್ರೆಗ್ನೆನ್ಸಿ ಬೇಕನ್ಸುತ್ತಾ? ಆ ರೀತಿ ಇರುತ್ತೆ. ಈ ಮೇಲ್ ನ ಕಳ್ಸೋರು ಯಾರು? ಆ ಇಮೇಲ್ ನ ಯಾರು ಕಳಿಸ್ತಾರೆ ಅಂದ್ರೆ ನೇಚರ್, baby@nature.com ಇಂದ. ಹಾಗಾದ್ರೆ ಇಮೇಲ್ ನ ರಿಪ್ಲೈ ಅಲ್ಲಿ ಎಸ್ ಅಂತ ಬರೆದ್ರೆ
ವುಮೆನ್ ಪ್ರೆಗ್ನೆಂಟ್ ಆಗೋಗ್ತಾರಾ? ಇಲ್ಲ 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 ಇಲ್ಲ, ರಿಪ್ಲೈ ಅಂದ್ರೆ ಎಸ್ ಮಾತ್ರ ಅಲ್ಲ, ಆ ರಿಪ್ಲೈ ಜೊತೆ ಸೇರಿ ಒಂದು ಫೈಲ್ನ ಅಟ್ಯಾಚ್ ಮಾಡಬೇಕು. ಯಾವ ಫೈಲ್? ಅದೇ ಫೈಲ್ ಅದೇನಂದ್ರೆ ಮೊಬೈಲ್ ನಿಂದ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಿದೀವಲ್ಲ, ಅದೇನಂದ್ರೆ USB ಕಾರ್ಡ್ ನಿಂದ USB ಪೋರ್ಟ್ಗೆ. ನೆನ್ಪಾಯ್ತಲ್ವಾ? ಓ, ಸ್ಪರ್ಮ್ ಫೈಲ್. ಎಸ್, ಆ ಫೈಲ್ನ ಮೇಲ್ಗೆ ಅಟ್ಯಾಚ್ ಮಾಡಿ ನೇಚರ್ಗೆ ಕಳಿಸಿದ್ರೆ ಪಿಂಗ್, 9 ತಿಂಗಳಲ್ಲಿ ಮಗು ಹುಟ್ಟುತ್ತೆ. ಆದ್ರೆ ಇದ್ರಲ್ಲಿ ನ್ಯಾಪ್ಕಿನ್ ಯೂಸ್ ಆಗತ್ತಾ? ನ್ಯಾಪ್ಕಿನ್ ಯಾವಾಗ ಯೂಸ್ ಮಾಡ್ತಾರಂದ್ರೆ, ಯಾವಾಗ ಮಂತ್ಲಿ ರೆಗ್ಯುಲರ್ ಆನ್ಸರ್ ಮಾಡದೇ ಇದ್ದಾಗ, ಅಂದ್ರೆ ನೇಚರ್ ಕಳಿಸುವಂತ ಮೇಲ್ಗೆ ನಾವು ಆನ್ಸರ್ ಮಾಡದೇ ಇದ್ದಾಗ ಆ ಮೇಲ್ ಸ್ಪ್ಯಾಮ್ಗೆ ಹೋಗುತ್ತೆ. ಆಗ ಇನ್ಬಾಕ್ಸ್ ಇಂದ ಡಿಲೀಟ್ ಆಗುತ್ತೆ. ಯಾಕೆ? ಯಾಕಂದ್ರೆ ಮೇಲ್ ಬಾಕ್ಸ್ ಕ್ಲಿಯರ್ ಮಾಡ್ಬೇಕಲ್ವಾ, ಆಗ ತಾನೇ ಮುಂದಿನ ತಿಂಗಳು ಮತ್ತೊಂದು ಮೇಲ್ ಬರೋದು. ಸೇಮ್ ಇಮೇಲ್, ಡೂ ಯು ವಾಂಟ್ ಟು ಗೆಟ್ ಪ್ರೆಗ್ನೆಂಟ್? ಗುಡ್ 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 ಗುಡ್, ಅದೇನೆ. ಹೌದು, ಸೇಮ್ ಇಮೇಲ್. ಒಂದ್ ವೇಳೆ ಆ ಮೇಲ್ಗೂ ರಿಪ್ಲೈ ಮಾಡದೇ ಇದ್ರೆ ತಾನಾಗಿಯೇ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಅದೇನೆ ಆ ಮೇಲ್ ಡ್ಯೂರೇಷನ್ ಇದೆಯಲ್ವಾ, ಅಂದ್ರೆ ಬಾಡಿಯಿಂದ ಎಗ್ ಹೊರಗಡೆ ಬರುತ್ತಲ್ವಾ, ಆ ರೀತಿ ಫೈಲ್ನೇ ಪೀರಿಯಡ್ಸ್ ಅಂತ ಹೇಳ್ತೀವಿ. ಅಥವಾ ಮೆನ್ಸ್ಟ್ರೇಷನ್. ಮತ್ತೆ ಈ ಪೀರಿಯಡ್ ಟೈಮ್ ನಲ್ಲೇ ಹೆಂಗಸರಿಗೆ ಬ್ಲೀಡ್ ಆಗತ್ತೆ. ಆದ್ರೆ ಎಗ್ ರಿಮೂವಲ್ ಇಂದ ಬ್ಲೀಡಿಂಗ್ ಯಾಕಾಗತ್ತೆ? ಅದ್ ಯಾಕಂದ್ರೆ ಎಗ್ ತಾನಾಗೆ ಹೊರಗೆ ಬರೋದಿಲ್ಲ, ಅದು ಬ್ಲಡ್ ಜೊತೆ ಸೇರಿ ಹೊರಗೆ ಬರುತ್ತೆ. ಮತ್ತೆ ಈ ಬ್ಲಡ್ ಮಳೆ ತರ ಯಾವಾಗಂದ್ರವಾಗ ಹರಿತಾನೆ ಇರತ್ತೆ. ಮಲಗ್ದಾಗ, ಎದ್ದಿದ್ದಾಗ, ತಿನ್ನುವಾಗ. ಪಪ್ಪು, ಬ್ಲಡ್ ಇಂದ ಬಟ್ಟೆ ಹಾಳಾಗ್ಬಾರ್ದಲ್ವಾ, ಅದಕ್ಕೆ ಈ ನ್ಯಾಪ್ಕಿನ್ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ನ್ಯಾಪ್ಕಿನ್ ಬ್ಲಡ್ ಅನ್ನ ಹೀರ್ಕೊಳ್ಳತ್ತೆ. ಅದು ನೋವಾಗುತ್ತೆ ಅಲ್ವಾ ಅಮ್ಮ? ಕೆಲವೊಮ್ಮೆ, ಆದ್ರೆ ಎಲ್ಲಾ ಹೆಂಗಸರಿಗೂ ನೋವಿರೋದಿಲ್ಲ. ಮತ್ತೆ ಇಷ್ಟು ವರ್ಷದಿಂದ ಅಮ್ಮಂಗೆ ಅಭ್ಯಾಸ ಆಗಿದೆ. ಎಷ್ಟು ವರ್ಷ? ಏನಿಲ್ಲ ಅಂದ್ರೂ ಟೀನೇಜ್ ಇಂದಾನೆ ಹುಡುಗಿರ್ಗೆ ಇಮೇಲ್ ಬರೋದಕ್ಕೆ ಶುರುವಾಗ್, ಅದನ್ನ ಪ್ಯೂಬರ್ಟಿ ಅಂತ ಹೇಳ್ತಾರೆ. ಹಾಗೆ ಏನಿಲ್ಲ ಅಂದ್ರೂ 50 ವರ್ಷದವರೆಗೂ ಇಮೇಲ್ ಬರ್ತಿರತ್ತೆ. ಹಾಗಾದ್ರೆ ಅಜ್ಜಿಗೆ ಇಮೇಲ್ ಬರಲ್ವಾ? ಇಲ್ಲ, ನನಗೆ ಇಮೇಲ್ ನಿಂದ ಮುಕ್ತಿ ಸಿಕ್ಕಿದೆ. ಇದನ್ನ ಮೆನೋಪಾಸ್ ಅಂತಾರೆ. ಆದ್ರೆ ಇದು ಮೋಸ ಅಲ್ವಾ ಅಮ್ಮ? ನೀವು ಬರೀ 2 ಸಲ ಇಮೇಲ್ಗೆ ರಿಪ್ಲೈ ಮಾಡ್ಬೇಕು, ಮತ್ತೆ ಅದಕ್ಕಾಗಿ ನಿಮ್ಗೆ ಪ್ರತಿ ತಿಂಗಳು ಇಮೇಲ್ ಬರುತ್ತೆ. ನೇಚರ್ ಅಂತೂ ಹೀಗ್ ಮಾಡಬಾರ್ದು. ಇಟ್ಸ್ ಕಾಲ್ಡ್ ಸ್ಪ್ಯಾಮ್. ನನಗನ್ಸುತ್ತೆ ನೀವೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ. ಇಲ್ಲ ಕಂದ, ಹೆಣ್ಣು ಅಂತ ಆದ್ಮೇಲೆ ಡಿಫಾಲ್ಟ್ ಆಗಿ ಇಮೇಲ್ಗಳಿಗೆ ರೆಸ್ಪಾಂಡ್ ಮಾಡ್ಬೇಕು. ಎಷ್ಟು ಚೆನ್ನಾಗಿರೋದಲ್ವಾ? ನಮ್ಗಳ ತರನೇ ಗಂಡಸರಿಗೂ ಇದ್ದಿದ್ರೆ. ಅರೇ ಪಾಪ, ಗಂಡಸರು ಏನೇನು ಅನ್ಭವಿಸ್ಬೇಕು, ಹೆಂಗಸರನ್ನ ಸಹಿಸ್ಕೊಳ್ಳೋದೇನ್ ಕಮ್ಮಿನಾ? ಇರ್ಲಿ ಬಿಡಿ, ನಿಮ್ಗೆ ಏನ್ ಗೊತ್ತಿದೆ? ಇಲ್ಲ ಅಜ್ಜಿ, ತಾತಂಗೆ ಎಲ್ಲ ಗೊತ್ತಿದೆ. ಏನ್ ಗೊತ್ತಿದೆ? ಇಷ್ಟೊಂದ್ ಮೈ ಮರ್ತು ಓಡಾಡ್ಬೇಡಿ. ನೋಡಿ, ತಗೊಳ್ಳಿ ತಾತ, ಇದನ್ನ ಹಾಕೊಳ್ಳಿ. ತಗೊಳ್ಳಿ. ಎಲ್ಲಾ ಹೆಣ್ಮಕ್ಳಿಗೂ ಪೀರಿಯಡ್ಸ್ ಆಗತ್ತೆ. ಅದೇನ್ ಎಕ್ಸ್ಕ್ಲೂಸಿವ್ ಕ್ಲಬ್ ಅಲ್ಲ, ಆದ್ರೆ ಅದ್ರಲ್ಲಿ ಗಂಡ್ಮಕ್ಳಿಗೆ ಅಲೌಡ್ ಇಲ್ಲ. ಹೆಣ್ಮಕ್ಳು ಪೀರಿಯಡ್ಸ್ ಆಗ್ಬೇಕಾದ್ರೆ ಉಪ್ಪಿನಕಾಯಿನ ಮುಟ್ಲೂಬಹುದು, ತಿನ್ಲೂಬಹುದು. ಮತ್ತೆ ಮಾಮೂಲಿ ದಿನದ ತರ ಅವರು ನಡಿಬಹುದು, ಮಾತಾಡಬಹುದು, ಓಡಬಹುದು, ಮಲ್ಕೋಬಹುದು, ಮತ್ತೆ ವರ್ಕ್ ಕೂಡ ಮಾಡಬಹುದು, ಮತ್ತೆ ಬ್ಲಡ್ ಕೂಡ ಡೊನೇಟ್ ಮಾಡಬಹುದು. ಪೀರಿಯಡ್ ಏನು ಕಾಯಿಲೆ ಅಲ್ಲ. ಅದರಿಂದ ಹುಡುಗಿಯರಿಗೆ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆಗಳು ಬರೋದಿಲ್ಲ. ಅವ್ರಿಗೆ ಪೀರಿಯಡ್ಸ್ ನ ಸಮಯದಲ್ಲೂ ಬುದ್ಧಿ ಇರುತ್ತೆ. ಅವರು ಬೇರೆ ದಿನಗಳಲ್ಲೂ ಕೂಡ ಅವರು ಬುದ್ಧಿವಂತರಾಗಿದ್ರೆ ಪೀರಿಯಡ್ ನ ಯಾರು ಬಂಕ್ ಮಾಡೋದಿಕ್ಕಾಗಲ್ಲ. ಪೀರಿಯಡ್ ನ ಯಾರು ರಿಮೋಟ್ ಇಂದ ಆನ್ ಅಥವಾ ಆಫ್ ಮಾಡೋದಿಕ್ಕಾಗಲ್ಲ. ಪೀರಿಯಡ್ಸ್ ಆಗೋದಿಲ್ಲ ಅಂದ್ರೆ ನೀವು ಇರೋದಿಲ್ಲ. ಪೀರಿಯಡ್ಸ್ ನಿಂದ ರಿಲೇಶನ್ ಪ್ರಾಬ್ಲಮ್ಗಳು ಇರುತ್ತವೋ ಅಥವಾ ಇಲ್ವೋ ಅಂತ ನಿಮ್ಮ ಅಪ್ಪನ ಹತ್ರ ಕೇಳಿ.
ನಮ್ಮ ಎಪಿಸೋಡ್ ಇಷ್ಟವಾಗಿದ್ರೆ ಇದನ್ನ ನೀವು ಧಾರಾಳವಾಗಿ ಲೈಕ್ ಮಾಡಿ. ಅಕಸ್ಮಾತ್ ನಿಮ್ಗೆ ನಮ್ಮ ಡ್ಯಾನ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಒಂದ್ ವೇಳೆ ನಿಮಗೆ ಅರ್ಥ ಆಗಿದ್ದಿಲ್ಲ ಅಂದ್ರೆ ಇನ್ನೊಂದ್ಸಾರಿ ನೋಡಿ, ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾಗಲ್ಲ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಮಿಸ್ಟರ್ ವತ್ಸ, ಹೇಳಿ. ನೀವು ಸ್ಕ್ರಬ್ ಮಾಡಿ ಮತ್ತೆ ಚೇಂಜ್ ಮಾಡ್ಕೊಂಡು ಒಳಗ್ ಬನ್ನಿ. ಐ ನಾಟ್ ಓಕೆ. ನಾನು ಒಂದ್ ವೇಳೆ ಒಳಗಡೆ ಬಂದ್ರೆ ಅವಳನ್ನ ಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಲೆಟ್ಸ್ ಗೋ. ಹಿಡ್ಕೊಳ್ಳಿ. ಅಯ್ಯೋ, ಲವ್ ಯು ಲವ್ ಯು. ಯು ಕ್ಯಾನ್ ಡು ಇಟ್. ಡೋಂಟ್ ವರಿ. ಯು ಕ್ಯಾನ್ ಡು ಇಟ್. ನಾವೆಲ್ಲ ಇಲ್ಲಿದೀವಲ್ವಾ, ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಯು ಕ್ಯಾನ್ ಡು ಇಟ್. ಉಸಿರು ತಗೋ, ಉಸಿರು ತಗೋ. ಕಮ್ ಆನ್ ಕಮ್ ಆನ್ ಕಮ್ ಆನ್. ಹೇ ನಿಖಿಲ್, ನಿನ್ನ ನೋಡಿ ಎಷ್ಟು ದಿನ ಆಯ್ತು. ಹೇಗಿದ್ಯಾ? ಏಯ್, ಹೇಗಿದ್ಯೋ? ಇಲ್ಲೇನ್ ಮಾಡ್ತಿದ್ಯಾ? ಏಯ್, ನನಗೆ ಸೆಕೆಂಡ್ ಟೈಮ್ ಮಗು ಹುಡ್ತಾ ಇದೆ. ಓ, ಸೆಕೆಂಡ್ ಟೈಮ್. ಥ್ಯಾಂಕ್ ಯು. Very good. ನನ್ನ ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ, ಮೀಟ್ ಹೋಗೋಣ. ಮಾಡ್ತೀನಿ. ಇವರು ನನ್ನ ಅಪ್ಪ, ನಮಸ್ತೆ. ಮತ್ತೆ ಇವರು ಪರವಾಗಿಲ್ಲ, ನನ್ನ ಅಮ್ಮ, ಪರವಾಗಿಲ್ಲ. ಮೈ ರಾಕ್ ಸ್ಟಾರ್ ಪುನೀತ್. ಹೆಲೋ. ನಾವು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಹೌದಾ? ಅಪ್ಪ, ನೀವು ವೇಟಿಂಗ್ ರೂಮಲ್ಲಿ ವೇಟ್ ಮಾಡಿ, ನಾನು ಬರ್ತೀನಿ. ಹ್ಮ್. ಹೌದು, ನೀನೇನಿಲ್ಲಿ? ಅಯ್ಯೋ, ಅದು ಅಮೃತ್ಗೆ ಫ್ರಾಕ್ಚರ್ ಆಗ್ಬಿಡ್ತು. ವಾವ್. ಅದ್ರಲ್ಲಿ ವಾಯ್ ಏನಿದೆ? ಅಲ್ಲಲ್ಲ, ಅದು ನಾನು ವಾವ್ ಯಾಕೆ ಹೇಳಿದೆ ಅಂದ್ರೆ, ನೀವು ಇಷ್ಟು ವರ್ಷ ಒಟ್ಟಿಗಿದ್ರಿ ಅಂದ್ರೆ ನಿಜವಾಗ್ಲೂ ಅಮೇಸಿಂಗ್. ಅದು ನಿಜನೇ. ಹೌದು, ಏನೋ ಹೇಳ್ದಿಯಲ್ವಾ, ಫ್ರಾಕ್ಚರ್ ಹೇಗೆ? ಅದು ನಿನ್ನ ಹತ್ರ ಮುಚ್ಚಿಡೋದೇನಿದೆ. ಅದೇನು ಅಂದ್ರೆ, ಅವತ್ ನಾನು ನೆಟ್ಟಲ್ಲಿ ಒಂದು ಸಾಲಿಡ್ ಪೊಸಿಷನ್ ನೋಡಿದೆ. ನಿಜ ಕಣೋ, ಅದನ್ನ ಟ್ರೈ ಮಾಡಿ ನೋಡಿದೆ, ಅದ್ರ ಮೂಳೆ ಫ್ರಾಕ್ಚರ್ ಆಗೋಯ್ತು. ನನಗೇನೂ ಆಗ್ಲಿಲ್ಲ, ನಾನು ಮೇಲಿದ್ನಲ್ಲ. ಆದ್ರೆ ಅವನ್ ಕಾಲಿನ ಮೂಳೆ ಮುರಿದೋಯ್ತು. ಯಾವ್ದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಗೊತ್ತಾಗಲ್ವಾ? ಮಿಸ್ಟರ್ ವತ್ಸ, ನೀವು ಕೆಲವು ಪೇಪರ್ಸ್ಗೆ ಸೈನ್ ಮಾಡಬೇಕು, ತಗೊಳ್ಳಿ. ಓಕೆ, ನೀನು ವೇಟಿಂಗ್ ರೂಮಲ್ಲಿ ವೇಟ್ ಮಾಡು, ನಾನು ಬರ್ತೀನಿ. ನೀನ್ ಕೆಲಸ. ಒಂದ್ ನಿಮಿಷ, ನಾನು ಹೋಗಿ ಸೈನ್ ಮಾಡಿ ಬರ್ತೀನಿ. ಹೇ ಚಾಂಪ್. ಹಲೋ ಅಂಕಲ್. ಯಾರನ್ನಾದ್ರೂ ನೋಡಕ್ ಬಂದಿದ್ಯಾ? ಹುಷಾರಿಲ್ವಾ? ಹೌದು ಆಂಟಿ, ನನ್ನ ರೂಮೇಟ್ ಇದಾನಲ್ಲ, ಅವನ ಕಾಲಲ್ಲಿ ಫ್ರಾಕ್ಚರ್ ಆಗ್ಬಿಟ್ಟಿದೆ. ಓ, ಅದಕ್ಕೋಸ್ಕರ ಬಂದೆ. ಟೇಕ್ ಕೇರ್. ರೀ, ನಾನು ಒಂದ್ ನಿಮಿಷ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಸರಿ ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ರೂಮ್ಮೇಟ್ ಜೊತೆ ಇರ್ತೀರಾ? ಹೌದು. ಇನ್ನೂವರೆಗೂ ಮದುವೆ ಆಗಿಲ್ಲ? ಇಲ್ಲ ಅಂಕಲ್. ಯಾ ಹುಡುಗಿನೂ ಇಷ್ಟ ಆಗಿಲ್ವಾ? ಇಲ್ಲ ಅಂಕಲ್, ಇಲ್ಲ. ನೀವೊಂದು ಕೆಲಸ ಮಾಡಿ, ನೀನು ಪೂನಾಕ್ ಬಂದ್ಬಿಡು, ಒಂದಕ್ಕಿಂತ ಒಂದು ಚೆಂದಾಗಿರೋ ಐಟಮ್ ತೋರಿಸ್ತೇನೆ. ಇಲ್ಲ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ. ಮದುವೆ ಆಗೋಲ್ವಾ? ಇಲ್ಲ. ಓ, ಆ ಪ್ರಾಬ್ಲಮ್. ಹೌದು. ಏನು? ಪಪ್ಪು ಪುಟ್ಟ, ಒಂದು ಕೆಲಸ ಮಾಡು, ಕ್ಯಾಂಡಿ ತಗೊಂಡ್ ಬಾ. ಕ್ಯಾಂಡಿ ಯಾವ ಫ್ಲೇವರ್? ಕ್ಯಾಂಡಿ ಬಿಡು, ಹಾಜ್ಮಲಾ ತಗೊಂಡ್ ಬಾ. ಸರಿ. ಓಡು. ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ಏನು ಅಂಕಲ್? ನಿಶಕ್ತಿ, ಶೀಘ್ರ ಸ್ಖಲನ, ಧಾತುವಿನಲ್ಲಿ ದೋಷ. ಆ ಥರ ಏನೂ ಇಲ್ಲ. ಅದು ನನಗೆ ಅರ್ಥ ಆಗುತ್ತೆ. ಒಂದು ಕೆಲಸ ಮಾಡು, ಶಿಲಾಜಿತ್ ಹಾಲ್ನಲ್ಲಿ ಬೆರೆಸಿ ಕುಡಿತಾ ಇರು, ನೋಡು. ಇನ್ನೊಂದು ವಿಷಯ ಹೇಳ ನಿನಗೆ. ಈ ಆನಂದ್ ಇದಾನಲ್ಲ, ಅವನು ನನ್ನ ಕೊಡುಗೆ ಅಲ್ಲ. ಏನು? ಶಿಲಾಜಿತ್ ಕೊಡುಗೆ. ಓ, ಶಿಲಾಜಿತ್. ಸರಿ ಸರಿ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಆದರೆ ಇದ್ರ ಅವಶ್ಯಕತೆನೇ ಇಲ್ಲ. ನಾನು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದ್ದೀನಿ. ನೀನೇನೋ ಮುಚ್ಚಿಡ್ತಾ ಇದೀಯ ಅಲ್ಲ? ಹೇಳು. ಇಲ್ಲ, ಮುಚ್ಚಿಡ್ಬೇಡ, ಹೇಳು ಹೇಳು ಹೇಳು. ನೀನು ಹೇಳಿಲ್ಲ ಅಂದ್ರೆ ನಾನು ಉಪಾಯ ಹೇಗೆ ಹೇಳಿ? ಹೇಳು. ಅದೇನು ಅಂದ್ರೆ ಅಂಕಲ್, ನನಗೆ ಹುಡುಗಿರ ಮೇಲೆ ಅಂತ ಇಂಟ್ರೆಸ್ಟೇ ಇಲ್ಲ. ಐ ಡೋಂಟ್ ಲೈಕ್ ಗರ್ಲ್ಸ್. ನನಗೆ ಹುಡುಗಿರ್ ನೋಡಿದ್ರೆ ಅಂತ ಫೀಲೇ ಆಗೋದಿಲ್ಲ. ಹೌದಾ? ಅಂದ್ರೆ ನೀನು ಬಾಲ ಬ್ರಹ್ಮಚಾರಿ? ಇಲ್ಲ ಅಂಕಲ್, ಆಕ್ಚುಲಿ ಐ ಆಮ್ ನಾಟ್ ಸ್ಟ್ರೈಟ್. ಏನ್ ಹೇಳ್ತಾ ಇದೀಯ ನೀನು? ನೀ ಎಷ್ಟು ಒಳ್ಳೆಯವನಿದ್ಯಾ, ಎಲ್ಲರ ಜೊತೆ ಎಷ್ಟೊಂದು ಮಿಕ್ಸ್ ಆದಿ, ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆ. ಇಲ್ಲ ಆ ಥರ ಅಲ್ಲ. ಐ ಆಮ್ ಹೋಮೋಸೆಕ್ಷುವಲ್ ಅಂಕಲ್.
ಹೋಮೋಸೆಕ್ಷುಯಲ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ಹಾ 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 ಓ ಹೋಮೋ ತುಂಬ ಜನ ಶಾರ್ಟ್ ಫಾರ್ಮಲ್ಲಿ ಹೋಮೋ ಅಂತಾನೆ ಹೇಳ್ತಾರೆ. ಹೇಳ್ತಾರಲ್ವಾ? ಹಾ ಹೇಳ್ತಾರೆ. ಹೋಮೋ ಚೆನ್ನಾಗಿದೆ. ಈ ರೀಸನಿಂದನೇ ನಾನು ಮದುವೆ ಆಗ್ತಾ ಇಲ್ಲ. ಆದರೆ ಗುಡ್ ಗುಡ್. ನಿಜವಾಗ್ಲೂ? ಹಾ ಹಾ ಹೌದು ಹೌದು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ಓಪನ್ ಆಗಿ ಮಾತಾಡ್ತೀರಾ. ಒಂದು ನಿಮಿಷ ಅಂಕಲ್, ನಾನೀಗ ಹೋಗ್ಬೇಕಾಗಿದೆ. ಅಮೃತ್ನ ಈಗ ಡಿಸ್ಚಾರ್ಜ್ ಮಾಡ್ಬೇಕಾಗಿದೆಯಲ್ಲ. ಹಾ, 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 ನಿಮ್ ಹೋಗು, ಜೊತೆ ಹೋಗು. ಮಾತಾಡಿ ತುಂಬಾ ಖುಷಿ ಆಯ್ತು. ಹಾ, ನಾನ್ ಮತ್ತೆ ಹಾ, ಸಿಗ್ತೀನಿ ಹಾ, uncle. ಮನೆಗ್ ಬಾ ಮನೆಗ್ ಬಾ. ಹಾ, ಖಂಡಿತ. ಇದ್ ತಗೊಳ್ಳಿ ತಾತ, ನಿಮ್ಮ ಹಾಜ್ಮೋಲ. ಹಾ ಥ್ಯಾಂಕ್ ಯು. ಪುಟ್ಟ, ಒಂದು ವಿಷಯ ಹೇಳು. ಹಾ? ಈ ಹೋಮೋ ಅಂದ್ರೆ ಏನು? ಅಂದ್ರೆ ಹೋಮೋಸೇಫಿಯಾ ಹಾ 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 ಹಾಗಂದ್ರೇನು? ಅದನ್ನೂ ಗೊತ್ತಿಲ್ವಾ ನಿಮ್ಗೆ? ಹೋಮೋಸೇಫಿಯನ್ ಅಂದ್ರೆ ಹ್ಯೂಮನ್ಸ್. ನಾವೆಲ್ರೂ ಹೋಮೋಸೇಫಿಯನ್ಸೇ. ನಾವೆಲ್ಲರೂ ಹಾ, ಹೋಮೋಸೇಪಿಯನ್ನ ಶಾರ್ಟ್ ಫಾರ್ಮ್ ಹೋಮೋ. ಹೋಮೋ ಅಂದ್ರೆ ಮನುಷ್ಯ. ಎಸ್. ಆದ್ರೆ ಈ ಮನುಷ್ಯ ಮದುವೆ ಯಾಕಾಗೋಲ್ಲ? ಏನೋ ಇದೆ, ನನಗೆ ಯಾಕೋ ಏನೋ ಅರ್ಥನೇ ಆಗ್ತಾ ಇಲ್ಲ. ಮಗನೇ, ಹೋಮೋ ಅಂದ್ರೇನು? ಅಪ್ಪ, ಅಪ್ಪ, ಈಗ ಯಾಕೆ ಇದ್ರ ಬಗ್ಗೆ ಕೇಳ್ತಿದ್ದೀರಾ? ತಿಳ್ಕೊಳ್ಳೋದು ತುಂಬಾ ಅವಶ್ಯ ಇದೆ. ಹೇಳು, ಹೋಮೋ ಅಂದ್ರೆ ಏನು ಅಂತ. ನೀವು ಕೇಳ್ತಿರೋದು ಹೋಮೋಸೆಕ್ಷುವಲ್ ಬಗ್ಗೆ. ಹಾ 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 ಇದೇ ಶಬ್ದನೇ ಹೇಳ್ತಾ ಇದ್ದ ಅವನು. ಹೀಗೆ ಏನೋ ಏನು ಹೇಳ್ದೆ ನೀನು? ಸೆಕ್ಷುವಲ್. ಹಾ, ಅರ್ಥ ಏನು? ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಿನಗೆ ಕೇಳ್ತಾ ಇದ್ದೆ, ಹೇಳಲ್ಲ. ಅಪ್ಪ, ಅದು ಸಲಿಂಗ ಕಾಮ. ನನಗಿದು ಸೆಕ್ಸ್ ಬಗ್ಗೆ ಅಂತ ಗೊತ್ತಿದ್ದಿದ್ರೆ ನಾನು ನಿನಗೆ ಕೇಳ್ತಾನೆ ಇರಲಿಲ್ಲ. ಹೌದಾ? ಅದರ ಹೆಸರಲ್ಲೇ ಸೆಕ್ಸ್ ಇದೆಯಲ್ವಾ? ಹ್ಮ್ ಹೋಮೋಸೆಕ್ಷುವಲ್. ಹಾಗೆ ಸೆಕ್ಸಾಫೋನ್ನಲ್ಲೂ ಇದೆ, ಅದರಲ್ಲಿ ಸೆಕ್ಸೂ ಇಲ್ಲ, ಫೋನೂ ಇಲ್ಲ. ನೀವು ಹೇಳೋದು ಸರಿನೇ, ಆದ್ರೆ ಒಂದ್ ನಿಮಿಷ, ಇದರ ಅರ್ಥ ಏನಂದ್ರೆ ನಿಖಿಲ್ಲು ಮದುವೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವನು ಸಲಿಂಗ ಇದ್ದಾನೆ. ಹೌದು. ಅದರ ಅರ್ಥ ನಿನ್ ಗೆಳೆಯ ಹೋಮೋ ಇದ್ದಾನೆ. ಅದ್ರಲ್ಲಿ ಏನ್ ತಪ್ಪಿದೆ? ಯಾಕೆ ಇರ್ತಾ ಇದ್ದೀರಾ? ತಾತ, ನೀವು ಕೂಡ ಹೋಮೋನೇ. ಏನು? ಎಷ್ಟು ವರ್ಷ ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ರಾ? ಎಷ್ಟು ವರ್ಷದಿಂದ ನಿನಗೆ ಅರ್ಥ ಆಗಿಲ್ವಾ? ನಾನು ಹೋಮೋ ಅಲ್ಲ. ನೀವ್ ಏನ್ ಮಾಡ್ತಿದ್ದೀರಾ? ಹೋಮೋಸೆಕ್ಷಲ್ ಯಾರು, ಹೆಟ್ರೋಸೆಕ್ಷಲ್ ಯಾರು ಅಂತ ಪ್ಲೀಸ್ ಆಚೆ ಹೋಗಿ ಡಿಸೈಡ್ ಮಾಡಿ. ಒಳಗೆ ಆಪರೇಷನ್ ಮಾಡ್ತಿದೀವಿ. ಸರ್, ನಿಮ್ಮ ಕಾಫಿ. ಥ್ಯಾಂಕ್ಸ್. ಪಪ್ಪು, ನೀನು ಅದರ ಅರ್ಥ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ಈ ಹೋಮೋ ಹೇಗಂದ್ರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಕೆಲವರು ಈ ಮಾತನ್ನ ಹೋಮೋಸೆಪಿಯನ್ಸ್ಗೂ ಯೂಸ್ ಮಾಡ್ತಾರೆ, ಹೋಮೋಸೆಕ್ಷುವಲ್ಗೂ ಯೂಸ್ ಮಾಡ್ತಾರೆ. ಈ ಹೋಮೋಸೆಕ್ಷುವಲ್ ಮನುಷ್ಯರಲ್ಲ ಅಲ್ವಾ? ಅಲ್ಲಲ್ಲ ಪಪ್ಪು, ಅವರು ಮನುಷ್ಯರೇ. ಆದ್ರೆ ಮನುಷ್ಯರಲ್ಲಿ ಬೇರೆ ಬೇರೆ ರೀತಿ ಲಿಂಗ ಇರ್ತಾರಲ್ವಾ? ಮೇಲ್, ಫಿಮೇಲ್. ಅದೇ ರೀತಿ ಅವರ ಸೆಕ್ಷುವಲ್ ಬೇರೆ ಬೇರೆ ಆಗಿರುತ್ತೆ. ಅದೇ ರೀತಿ ಹೋಮೋಸೆಕ್ಷುವಲ್, ಹೆಟ್ರೋಸೆಕ್ಷುವಲ್, ಆ ರೀತಿ. ನನ್ಗೇನು ಅರ್ಥ ಆಗಿಲ್ಲ. ಯಾವ್ದಾದ್ರೂ ಕತೆ ಹೇಳಿ, ಜಾಕ್ ಅಂಡ್ ಜಿಲ್ ತರ. ನಾನ್ ಹೇಳಿರ್ಲಿಲ್ವಾ 14 ಗ್ಲಾಸ್ ನೀರ್ ಕುಡಿಯೋದಕ್ಕೆ? ಅಯ್ಯೋ, 60% ಹ್ಯೂಮನ್ ಬಾಡಿ ನೀರಿಂದಾನೇ ಮಾಡಿರೋದು. ಇನ್ನು ಬಯೋಲಾಜಿಕಲ್ ಕೆಮಿಸ್ಟ್ರಿನ ನೋಡಿದ್ರೆ 73% ಬರೀ ಬ್ರೈನ್ ಮತ್ತೆ ಹಾರ್ಟ್, ಮತ್ತೆ 83% ಲಂಗ್ಸ್ ಗೆ ಬೇಕು. ನೀನ್ ಒಂದ್ ದಿನಕ್ಕೆ 5 ಲೀಟರ್ ವಾಟರ್ ಕುಡಿಬೇಕು. ಅಂಡ್ 10 ಲೀಟರ್ಸ್ ಆಫ್ ಸುಸು ಎವ್ರಿ ಡೇ. ಏನ್ ಬೇಕಾದ್ರೂ ಅಲ್ವಾ? ಹಾಯ್, ವಾಶ್ರೂಮ್ ಎಲ್ಲಿದೆ? ಒಳಗ್ ಹೋಗಿ ರೈಟ್ ತಗೊಳ್ಳಿ ಆಂಟಿ. ಕೇಳಿಸ್ತಾ? ಅವ್ನ್ ನಿನ್ನ ಆಂಟಿ ಅಂತ ಕರ್ದ. ವಾಟ್ ಶಿಟ್, ಅವ್ನ್ ನಿಂಗ್ ಆಂಟಿನೇ ಅಂದಿದ್ದು. ಅವ್ನ್ ನಿನ್ನ ಆಂಟಿ ಅಂದಿದ್ದು ನನ್ನಲ್ಲ. ಏನಾಯ್ತು ಇವಾಗ? ಎಲ್ಲ ಕಡೆ ಮಾನ What the ಮರ್ಯಾದೆ hell? ತೆಗಿತೀಯ ನೀನು. Are you ನೀನೇ mad? ಮಾಡೋದಿಲ್ಲ. ಪಪ್ಪು, ಜಾಕ್ ಅಂಡ್ ಜಿಲ್ ಅದು ಒಂದು ಕತೆ. ಹಾಗೆ ಪ್ರತಿ ಕಥೆಯಲ್ಲೂ ಜಾಕ್ ಜಿಲ್ ಜೊತೆ ಮಾತ್ರ ಆಟ ಆಡೋದಿಲ್ಲ. ಜಾಕ್ ಕೆಲವು ಕಥೆಗಳಲ್ಲಿ ಜಾನಿ ಜೊತೆ ಕೂಡ ಆಟ ಆಡಬಹುದು. ಇನ್ನು ಕೆಲವು ಕಥೆಗಳಲ್ಲಿ ಜಿಲ್ ಬಂದು ಜಿನ್ನಿ ಜೊತೆ ಕೂಡ ಆಟ ಆಡಬಹುದು. ಅರೆ, ಆದ್ರೆ ಇದರಲ್ಲಿ ಕ್ರಿಕೆಟ್ ಎಲ್ಲಿಂದ ಬಂತು? ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ರಿಕೆಟ್ ಆಟ ಕೂಡ ಸೆಕ್ಷುವಲಿಟಿ ರೀತಿನೇ.
ಗಂಡು ಹೆಣ್ಣು ಸೇರಿ ಆಟ ಆಡೋದಕ್ಕೆ ಹೆಟ್ರೋಸೆಕ್ಷುವಲ್ ಅಂತ ಹೇಳ್ತಾರೆ. ಅದೇ ಇಬ್ರು ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಆಟ ಆಡಿದ್ರೆ ಅದನ್ನ ಹೋಮೋಸೆಕ್ಷುವಲ್ ಅಂತ ಹೇಳ್ತಾರೆ. ಹೋಮೋಸೆಕ್ಷುವಲ್ ಗಂಡಸರನ್ನ ಗೇ ಅಂತ ಹೇಳ್ತಾರೆ. ಹೋಮೋಸೆಕ್ಷುವಲ್ ಹೆಂಗಸರನ್ನ ಲೆಸ್ಬಿ ಅಂತ ಹೇಳ್ತಾರೆ. ಪಪ್ಪು, ನೀನ್ ಹೇಗೆ ಆಟ ಆಡ್ಬೇಕು ಅನ್ಕೊಂಡಿದ್ಯೋ ಹಾಗೆ ಆಟ ಆಡ್ಬಹುದು, ಆದ್ರೆ ಕ್ರಿಕೆಟ್ ಗೇಮ್ ಮಾತ್ರ ಜಾಲಿಯಾಗಿರ್ಬೇಕು. ಏನ್ ಹೇಳ್ಕೊಡ್ತಾ ಇದೀಯ ಅವನಿಗೆ? ಅವನೇನಾದ್ರೂ ಅರ್ಥ ಮಾಡ್ಕೊಂಡು ಜಾನಿ ಕೂಡ ಕ್ರಿಕೆಟ್ ಆಡಕ್ ಶುರು ಮಾಡಿದ್ರೆ ಸುಮ್ನಿರಿ. ಹಾಗಾದ್ರೆ ನಾನು ಜಾನಿ ಅಥವಾ ಜಿಲ್ಲಿ ಯಾರ ಜೊತೆ ಬೇಕಾದ್ರೂ ಕ್ರಿಕೆಟ್ ಆಡಬಹುದಾ? ಅಲ್ಲಲ್ಲ ಪಪ್ಪು, ಅದರ ಅರ್ಥ ಹಾಗಲ್ಲ. ಈ ತಕ್ಷಣಕ್ಕೆ ತಾತ ನಿನ್ಗೊಂದು ಕತೆ ಹೇಳ್ತಾರೆ. ಹೇ ನನಗೆ ಯಾವ ಕತೆನೂ ಗೊತ್ತಿಲ್ಲ. ನಾನೇನು ಇರಿ, ಹೇಳಲ್ಲ. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅಪ್ಪ ನಿಮ್ಮನ್ನ ಯಾಕೆ ಹೊಡಿತಾ ಇದ್ರಂತ ಹೇಳಿ? ಅದು ಯಾಕಂದ್ರೆ ನಾನು ಎಡಗೈ ಯೂಸ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಲೆಫ್ಟಿ ಇದ್ದೆ. ಅವರು ನನ್ನ ರೈಟಿ ಮಾಡಬೇಕು ಅಂತ ಇದ್ರು. ಯಾಕೆ? ಆ ಕಾಲದಲ್ಲಿ ತಪ್ಪು ಅಂತ ಇದ್ರಲ್ಲ ಈ ತರ ಬರೆಯೋದನ್ನ. ಅವ್ರು ನನಗೆ ಹೊಡೆದು ರೈಟಿ ಏನೋ ಮಾಡಿದ್ರು. ಆದ್ರೆ ನಾನು ಲೆಫ್ಟಿ ಇದ್ದಾಗಲೇ ಎಷ್ಟು ಚಂದ ಬರಿತಾ ಇದ್ದೆ. ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲ, ಎಷ್ಟು ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ. ನಿಮ್ಮ ಗರ್ಲ್ ಫ್ರೆಂಡ್? ಡ್ರಾಯಿಂಗ್ ಡ್ರಾಯಿಂಗ್ ಅಂತೂ ಹೋಗ್ಲಿ. ಹ್ಯಾಂಡ್ ರೈಟಿಂಗ್ ಹೇಗಾಗಿದೆ ಅಂದ್ರೆ ಮೆಡಿಕಲ್ ಸ್ಟೋರ್ ನಮಗೂ ಓದೋಕ್ಕಾಗಲ್ಲ. ಒಂದ್ ವೇಳೆ ನಮ್ಮಪ್ಪ ಹಾಗೆ ಮಾಡಿರ್ಲಿಲ್ಲ ಅಂದ್ರೆ. ನೀವು ರೈಟಿನ ಲೆಫ್ಟಿನ ಅನ್ನೋದೇ ನಿಮ್ ಕೈಯಲ್ಲಿಲ್ಲ ಅಂದಮೇಲೆ ಒಬ್ರು ಹೋಮೋಸೆಕ್ಷುವಲ್ ಹೆಟ್ರೋಸೆಕ್ಷುವಲ್ ಅಂತ ಅವ್ರ ಕೈಯಲ್ಲಿ ಇರೋದಿಲ್ಲ. ಯಾರಾದ್ರೂ ಹೇಳೋದ್ರಿಂದ ಹೋಮೋಸೆಕ್ಷುವಲ್ನ ಹೆಟ್ರೋಸೆಕ್ಷುವಲ್ ಆಗಿ ಬದಲಾಯಿಸಕ್ ಆಗಲ್ಲ. ಅದೇ ರೀತಿ ಹೆಟ್ರೋಸೆಕ್ಷುವಲ್ ಆಗಿರೋರ್ನ ಹೋಮೋಸೆಕ್ಷುವಲ್ ಆಗಿ ಮಾತಾಡಿ ಬದಲಾಯಿಸಕ್ ಆಗಲ್ಲ. ನೀವು ಹೇಗಿರ್ತಿರೋ ಹಾಗೆ ಇರಿ, ಯಾಕಂದ್ರೆ ನೀವ್ ಈಗಾಗ್ಲೇ ಹಾಗೆ ಇದ್ದೀರಿ. ಹಾಗಾದ್ರೆ ನಾನು ಹೋಮೋಸೆಕ್ಷುವಲ್ ಅಥವಾ ಹೆಟ್ರೋಸೆಕ್ಷುವಲ್? ಹೆಟ್ರೋ. ಅಪ್ಪ, ಮತ್ತೆ ನೀವು? ನಾನ್ ರೆಟ್ರೋ. ಎಸ್ ಪಪ್ಪು, ನೀನು ಹೋಮೋಸೆಕ್ಷುವಲ್ ಹೆಟ್ರೋಸೆಕ್ಷುವಲ್ ಅನ್ನೋದು ನಿಂಗೆ ಟೀನೇಜಲ್ಲಿ ಗೊತ್ತಾಗತ್ತೆ. ಕಂಗ್ರಾಟ್ಸ್ ಹೆಣ್ಮಗು ಆಯ್ತು. ಅಮ್ಮ ಪಾಪ ನೋಡೋಣ, ಬೇಗ ಬಾ. ಬನ್ನಿ ನಡಿ ಹೋಗೋಣ. ಈಗ ಪಪ್ಪುನ ತಂಗಿ ಹೆಸರು ಪಪ್ಪಿನೇ ಆಗ್ಬೇಕು. ಅಪ್ಪ ಪ್ಲೀಸ್, ದಯವಿಟ್ಟು ಈ ಹೆಸರನ್ನ ನೀವ್ ಇಡಬೇಡಿ. ಯಾಕೆ? ಯಾಕಂದ್ರೆ ಈಗಾಗ್ಲೇ ಹೇ ನಿಖಿಲ್, ಹಾಯ್, ಹೇಗಿದ್ಯೋ? ಇನ್ನೊಬ್ಬ ಫ್ರೆಂಡ್, ಇವನು ಅವನ ಅವನ ಹೆಸರು ಅಮೃತ್. ಅಂಕಲ್, ಇವ್ ನನ್ನ ಬಾಯ್ ಫ್ರೆಂಡ್ ಅಮೃತ್. ನಮಸ್ಕಾರ ಅಂಕಲ್. ಅಮೃತ್, ಇವ್ ರೀತಿ ಎಲ್ಲರೂ ಇದ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಎಷ್ಟು ಕೂಲಾಗಿ ತಗೊಂಡ್ರು ಗೊತ್ತಾ? ಇರ್ಲಿ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ರೀತಿ ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ. ನನ್ನ ಅಪ್ಪನೂ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ. ಸುಖವಾಗಿರು. ಒಂದ್ ಸೆಕೆಂಡ್. ಇದ್ ತಗೋ ನಿನ್ನ ಗಿಫ್ಟ್. ನೀವಿಬ್ರು ಇಟ್ಕೊಳ್ಳಿ. ಅರ್ಧ ಹಂಚ್ಕೋತೀವಿ. ಅಪ್ಪ, ನಿಖಿತ್ ಅಂಕಲ್ ಮತ್ತೆ ಅಮೃತ್ ಅಂಕಲ್ ಯಾವಾಗ ಮದ್ವೆ ಆಗ್ತಾರೆ? ಪಪ್ಪು ಅವರು ಮದ್ವೆ ಆಗಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಇಂಡಿಯಾದಲ್ಲಿ ಒಂದು ರೂಲ್ ಇದೆ. ಅದೇನಂದ್ರೆ ಇಬ್ರು ಹೋಮೋಸೆಕ್ಷುವಲ್ ಮದ್ವೆ ಆಗಕ್ಕಾಗಲ್ಲ. ಈ ರೂಲ್ನ ಯಾರು ಮಾಡಿದ್ದು? ಗೌರ್ಮೆಂಟೇ ಮಾಡಿರೋದು. ಗೌರ್ಮೆಂಟ್ಗೆ ರೈಟಿ ಮತ್ತೆ ಲೆಫ್ಟಿ ಕತೆ ಬಗ್ಗೆ ಒಂದ್ ಸ್ವಲ್ಪನೂ ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ಕೊಳ್ತೀನಿ. ಈ ರೂಲ್ಸ್ ಚೇಂಜ್ ಆಗೋದಿಲ್ವಾ? ಹಾ, ಆಗ್ಬಹುದು. ಜನರು ಮನ್ಸ್ ಮಾಡಿದ್ರೆ ಆಗತ್ತೆ. ಹೇಗೆ? ಪಪ್ಪು, ಇದು ಡೆಮೋಕ್ರಸಿ ದೇಶ. ಆ ರೀತಿ ದೇಶದಲ್ಲಿ
ಜನರ ಹತ್ರನೇ ಪವರ್ ಇರೋದು. ಅಪ್ಪ, ಈ ಡೆಮೋಕ್ರಸಿ ಅಂದ್ರೆ ಏನು? ಪಪ್ಪು, ನಾವು ಹೊರಡೋ ಸಮಯ ಆಯ್ತು. ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ಮುಂದಿನ ಸೀಸನ್ ಅಲ್ಲಿ ಹೇಳಲಾ? ಓಕೆ. ಹೋಮೋಸೆಕ್ಸುಯಾಲಿಟಿ ಸಲಿಂಗಕಾಮ ಒಂದು ರೋಗ ಅಲ್ಲ, ಅದೊಂದು ಫ್ಯಾಷನ್ ಟ್ರೆಂಡು ಅಲ್ಲ, ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸು ಅಲ್ಲ. ಮನುಷ್ಯನ ಸೆಕ್ಸುಯಲ್ ಆಕ್ಟಿವಿಟಿಯ ಒಂದು ಪ್ರಕಾರ ಅಷ್ಟೇ. ಹೋಮೋಸೆಕ್ಸುಯಾಲಿಟಿಗೆ ಚಿಕಿತ್ಸೆ ಕೊಡುವ ಅವಶ್ಯಕತೆ ಇಲ್ಲ, ಹಾಗೆ ಹೆಟೆರೋಸೆಕ್ಸುಯಾಲಿಟಿಗೂ ಅವಶ್ಯಕತೆ ಇಲ್ಲ. ಹೋಮೋಸೆಕ್ಸುಯಾಲಿಟಿ ಸ್ಪರ್ಶದಿಂದ ಹರಡೋಲ್ಲ, ಅದೊಂದು ವೈರಸ್ಸು ಅಲ್ಲ. ಹೋಮೋಸೆಕ್ಸುಯಲ್ ಆಗಿರೋದು ಪಾಪದ ಕೆಲಸ ಅಲ್ಲ. ಯಾರು ಹಾಗೆ ಅನ್ಕೋತಾರೋ ಅವರೇ ಪಾಪಿಷ್ಠರಾಗಿರ್ತಾರೆ. ಹೋಮೋಸೆಕ್ಸುಯಾಲಿಟಿ ಮತ್ತು ಹೆಟೆರೋಸೆಕ್ಸುಯಾಲಿಟಿ ಹೊರತಾಗಿನೂ ಬೇರೆ ಪ್ರಕಾರದ ಸೆಕ್ಸುಯಾಲಿಟಿ ಇರುತ್ತೆ. ಈಗಲೂ ಕೆಲವೊಂದು ದೇಶಗಳಲ್ಲಿ ಹೋಮೋಸೆಕ್ಸುಯಾಲಿಟಿ ಕಾನೂನು ಬಾಹಿರವಾಗಿದೆ. ಪಲಂಗ್ ತೋಡ ಆಸನ ಅಂದ್ರೆ ಏನು, ಅದು ಹೇಗಿರುತ್ತೆ ಅಂತ ನಿಮ್ ಅಪ್ಪನ ಹತ್ರನೇ ಕೇಳಿ. ಸೆಕ್ಸ್ ತುಂಬಾನೇ ನಾರ್ಮಲ್ ಆಗಿರೋದು. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತೆ ಅದಕ್ಕಾಗಿ ಮಕ್ಕಳ ಎಲ್ಲಾ ಪ್ರಶ್ನೆಗೆ ಉತ್ತರ ಇಂಟರ್ನೆಟ್ ಇಂದ ಅಲ್ಲ, ಅವರ ಅಪ್ಪ ಅಮ್ಮಯಿಂದ ಸಿಗೋದು ತುಂಬಾ ಮುಖ್ಯ. ಪ್ರಶ್ನೆ ಬರೀ ಮಕ್ಕಳದಲ್ಲ, ಎಲ್ಲರದು. ನಿಮಗೆ ಈ ಸೀರೀಸ್ ಇಷ್ಟ ಆಗಿ ಇನ್ಫಾರ್ಮೇಟಿವ್ ಆಗಿದೆ ಅನ್ಸಿದ್ರೆ ನಮ್ಮ ಎಲ್ಲ ಎಪಿಸೋಡ್ಸ್ ಅನ್ನು ನೀವು ತಪ್ಪದೆ ಲೈಕ್ ಮಾಡಿ, ಶೇರು ಮಾಡಿ, ಅಥವಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ್ಲೇ ಸೀಸನ್ 2. Durex presents the Asli Pappu and Papa. Please share this video with all papas who should have this chat with their pappus. And for every share, Durex will donate a condom. Sex Chat with Pappu and Papa. Presented by Durex Feel Thin, India's thinnest condom. In association with Ching's. I love Desi Chinese. ಒಂದು ಪ್ರಶ್ನೆ ಕೇಳ? ಅರೆ ಕೇಳು ಪಪ್ಪು, ಕೇಳು. ಏನು ಪ್ರಶ್ನೆ? ಪಪ್ಪ ಪಪ್ಪ ಪಪ್ಪ, ಸೋಯ ಸಂತೋಷ ಅಂದ್ರೆ ಏನು? ಅದೇ ಅಗತ್ಯವಾದ ಒಂದಾ? ಅದರಲ್ಲಿ ಸಮಸ್ಯೆ ಇದೆಯಾ? ಅರೆ ಎಲ್ಲರಿಗೂ ಆಸೆಗಳು ಯಾವಾಗಲೂ ಬರುತ್ತೆ, ಅದು ಸರಿನೂ ಅಲ್ಲ ತಪ್ಪು ಅಲ್ಲ, ಅದು ಒಂದು ಮೋಹ. ಪಪ್ಪ ಪಪ್ಪ ಪಪ್ಪ, ಯಾಕೆ ಗಾಂಡಮ್ ಯೂಸ್ ಮಾಡ್ತಾರೆ? ಅದರಲ್ಲಿ ಏನು ಒಳ್ಳೇದಿದೆ? ನನಗೆ ಸ್ವಲ್ಪ ಹೇಳಿ. ನಮ್ಮ ರಕ್ಷಣೆಯೇ ತಾನೇ ಅದರ ಮುಖ್ಯವಾದ ಕೆಲಸ. ತರದ ಗುಪ್ತ ರೋಗ ಬರೋದಿಲ್ಲ ನಮಗೆ. ಪಪ್ಪು ನನ್ನ ಪಪ್ಪು, ಗಾಂಡಮ್ ನಮ್ಮ ಆಸ್ತಿ. ಪಪ್ಪು ನನ್ನ ಪಪ್ಪು, ಗಮನಿಸಿ ಕೇಳು.